ಕೇವಲ 4 ವರ್ಷದಲ್ಲಿ ಸುಮಾರು 100 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇರುವವರು. ನೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹಸು ಸಾಕ್ತೀನಿ ನಾನು, ಇದರಿಂದ ಲಾಭ ಬರಲ್ಲ ಅನ್ನೋದು ಮೊದಲೇ ಗೊತ್ತಿತ್ತ? ಆ ಡೈರಿ ಉದ್ದಿಮೆಯಲ್ಲಿ ಹಣ ಗಳಿಸಿರೋರು ಬಹಳ ಕಡಿಮೆ. ಒಂದ್ ಸ್ವಲ್ಪ ತೋಟ ತಗೊಂಡ್ವಿ, ಆರ್ಗ್ಯಾನಿಕ್ ಆಗಿ ಅಗ್ರಿಕಲ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಹಸುಗಳನ್ನ ತಂದ್ವಿ. ಟೆಕ್ಸ್ಟ್ ಬುಕ್ ಓದೋವಾಗ ಒಂದು, ಎಕ್ಸಾಮ್ ಬರೀವಾಗ ಒಂದಲ್ವಾ? ನಮ್ದು ಒಂದು ಅಂಗಡಿ ಓಪನ್ ಮಾಡ್ಲಿಕ್ಕೆ ನಮ್ಗೊಂದು 75 ಲಕ್ಷ ಖರ್ಚಾಗುತ್ತೆ. ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಬಿಸ್ನೆಸ್ ಟಾಕರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಪ್ರತಿ ವಾರ ಒಬ್ಬೊಬ್ಬ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಒಂದು ಉದ್ಯಮವನ್ನು ಸ್ಥಾಪಿಸಿದಂಥವರು, ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸ್ತಾ ಇರುವಂಥವ್ರು, ಜೊತೆಗೆ ನೀವು ಒಂದು ಉದ್ಯಮವನ್ನು ಸ್ಥಾಪಿಸಿ ಯಾವ ರೀತಿಯಾಗಿ ಲಾಭದಾಯಕವನ್ನಾಗಿ ಮಾಡಬಹುದು, ಪ್ರಾಫಿಟೇಬಲ್ ಆಗಿ ಮಾಡಬಹುದು ಅಂತ ತಿಳಿಸ್ಕೊಡೋದಕ್ಕೆ ಒಬ್ಬೊಬ್ಬ ಅತಿಥಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಬಿಸ್ನೆಸ್ನ ಬಗ್ಗೆ ಮಾತಾಡ್ತೀವಿ. ಇಟ್ಸ್ ಅ ಪ್ಯೂರ್ಲಿ ಬಿಸ್ನೆಸ್ ಟಾಕ್. ಸೊ ಇವತ್ತು ಅದೇ ಥರದ ಇಬ್ಬರು ದಿಗ್ಗಜರು ನಮ್ಮನ್ನ ಜೊತೆ ಆಗ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಕೇವಲ 4 ವರ್ಷದಲ್ಲಿ ಸುಮಾರು 100 ಕೋಟಿ ರೂಪಾಯಿಯ ಬಿಸ್ನೆಸ್ ಮಾಡ್ತಾ ಇರುವವರು, 50 ಔಟ್ಲೆಟ್ಗಳನ್ನು ಸ್ಥಾಪನೆ ಮಾಡಿದಂಥವರು, ಇಂಡಿಯಾ ಸ್ವೀಟ್ ಹೌಸ್ ಇದರ ದಿಗ್ಗಜರು, ಮಾಲಕರು ನಮ್ಮ ಜೊತೆಗಿದ್ದಾರೆ. ಶ್ವೇತಾ ಮೇಡಮ್ ಅವರ ಜೊತೆಗೆ ವಿಶ್ವನಾಥ್ ಮೂರ್ತಿ ಅವರು. ಸರ್ ನಮಸ್ತೆ. ಮೇಡಮ್ ನಮಸ್ತೆ, ಸ್ವಾಗತ ಮೇಡಮ್. ನಮಸ್ಕಾರ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಭಾಳ ದಿನಗಳಿಂದ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಏನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ರಿಸರ್ಚ್ ಮಾಡ್ತಾ ಇದ್ದೆ. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮ್ ಭಾಳ ಖುಷಿ ಅನ್ನಿಸ್ತು. ಯಾಕೆಂದರೆ ಒಂದು 4 ವರ್ಷಗಳಲ್ಲಿ 50 ಔಟ್ಲೆಟ್ಗಳನ್ನು ಮಾಡೋದು, ಅದು ನಮ್ಮ ಬ್ರ್ಯಾಂಡು, ಅದು ಸ್ವೀಟ್ ಇಂಡಸ್ಟ್ರಿಯಲ್ಲಿ ಸಣ್ಣ ಕೆಲಸ ಅಲ್ವೇ ಅಲ್ಲ. ಸೊ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡಿಸ್ಬೇಕು ಅಂತ ಭಾಳ ನಾನು ಕಾಯ್ತಾನೇ ಇದ್ದೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ಯಾಕೆ ಅಷ್ಟೊಂದು ರಿಸರ್ಚ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಹೇಳ್ತೀನಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಸರ್ ಓಕೆ, ಸ್ವೀಟ್ ಇಂಡಸ್ಟ್ರಿ, ಬೇರೆ ಬೇರೆ ಬಿಸ್ನೆಸ್ಗಳಿದ್ವು. ಮೇಡಮ್ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾಯಿದ್ರು, ತಾವು ಒಂದಷ್ಟು ಕಂಪ್ನಿಗಳನ್ನು ರನ್ ಮಾಡ್ತಾಯಿದ್ರಿ, ವೈಟ್ ಕಾಲರ್ ಜಾಬು, ಖುಷಿಯಾಗಿದ್ರಿ. ಯಾಕೆ ಬೇಕಾಗಿತ್ತು ಸ್ವೀಟು? ಜೊತೆಗೆ ಸ್ವೀಟ್ ಇಂಡಸ್ಟ್ರಿಯನ್ನು ಮಾಡಬೇಕು ಅಂತ ತಮಗೆ ಹೇಗೆ ಪ್ಲ್ಯಾನ್ ಬಂತು? ಅದ್ರ ಹಿಂದೆ ಏನಾದರೂ ರೀಸನ್ ಇದೆಯಾ? ನೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರಲ್ವಾ, ಸಮಥಿಂಗ್ ಲೈಕ್ ದ್ಯಾಟ್. ನಮಗೊಂದು ವಿಲ್ ಇದ್ರೆ ನೆಸಿಟಿನೂ ಆಟೋಮೆಟಿಕ್ ಹುಟ್ಕೊಳ್ಳುತ್ತೆ, ನೆಸಿಟಿಯಿಂದ ಅದಕ್ಕೊಂದು ಬೇಕಿರೋ ಸೊಲ್ಯೂಷನ್ ಹುಟ್ಕೊಳ್ಳುತ್ತೆ, ಒಂಥರ ಹೆಂಗೆ ಮಾಡೋದು ಅಂತ. ಸೊ ನೀವು ಹೇಳ್ದಂಗೆ ವಿ ವರ್ ಡೂಯಿಂಗ್ ವೇರಿಯಸ್ ಥಿಂಗ್ಸ್, ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡ್ತಾ ಇದ್ವಿ. ಅಟ್ 35 ಐ ಥಾಟ್ ಐ ಹ್ಯಾವ್ ಡನ್ ಇಟ್ ಆಲ್, ಸಾಕು, ಇದು ನಡೀತಾನೆ ಇರುತ್ತೆ, ಇದಕ್ಕೆ ಶುರು ಇಲ್ಲ ಕೊನೆ ಇಲ್ಲ, ಆಸೆಗೆಂದು ಇದಿಲ್ಲ ಅಂತ ಅಂದ್ಬಿಟ್ಟು ವಿ ಸೈಡ್, of course with our confidence we said, ಸಾಕು, we will retire ಅಂತ ಅಂದ್ಬಿಟ್ಟು ಅಂತ. ಸೊ ಮರಳಿ ಮಣ್ಣಿಗೆ ಅಂತ ಒಂದ್ ಸ್ವಲ್ಪ ತೋಟ ತಗೊಂಡ್ವಿ, ತೋಟ ಆರ್ಗ್ಯಾನಿಕ್ ಆಗಿ ಅಗ್ರಿಕಲ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಹಸುಗಳನ್ನ ತಂದ್ವಿ. ಹಸು ಬಂದಮೇಲೆ ಹಾಲು ಉತ್ಪತ್ತಿ ಆಗ್ತಿತ್ತು. ಆ ಹಾಲ್ಗೆ ಹೆಂಗೆ ವ್ಯಾಲ್ಯೂ ಅಡಿಷನ್ ಮಾಡೋಣ? ಈ ಜನರಲಿ ಒನ್ಸ್ ಯು ಆರ್ ಲುಕಿಂಗ್ ಎಟ್ ಯಾವುದು ವೇಸ್ಟ್ ಮಾಡಬಾರ್ದು ಅನ್ನೋದು ಸ್ವಾಭಾವಿಕ ಒಂದು ಗುಣ ಅಷ್ಟೇ. ಒಂಥರ ಆ ಒಂದು ಪಾಯಿಂಟ್ ಆಫ್ ವ್ಯೂಲಿ ನೋಡಿದಾಗ, ಈಗ ಹಾಲು ಇಷ್ಟೊಂದು ಉತ್ಪತ್ತಿ ಆಗ್ತಾ ಇದೆ, ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ, ಲೋಕಲ್ ಡೈರಿಗೆ ಹಾಕ್ತಾರೆ, ಅದ್ರ ಬದಲು ಇದಕ್ಕೇನು ಹೆಚ್ಚಿಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಒಂದು ಗ್ಲಾಸ್ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಕಸ್ಟಮರ್ಸ್ಗೆ ಮಾರ್ತಾ ಇದ್ವಿ. ಬಟ್ ಅದೇನೇ ಮಾಡಿದ್ರು ಕೂಡ ಏನಾಗ್ತಿತ್ತು, ಒಂದು ಈ ಡೈರಿ ಉದ್ದಿಮೆ ಅನ್ನೋದಿದೆಯಲ್ಲ, ಆ ಡೈರಿ ಉದ್ದಿಮೆಯಲ್ಲಿ ಹಣ ಗಳಿಸಿರೋರು ಭಾಳ ಕಡಿಮೆ ಜನ. ಓಕೆ, ಇಂಡಿವಿಜುವಲ್ ರೈತರಿಗೆ ಹಸು ಒಂದು ವರದಾನ. ಸೊ ಇದನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ವಾ? ಲೈಕ್ ಈಗ ಹಸು ಸಾಕ್ತೀನಿ ನಾನು, ಇದರಿಂದ ಲಾಭ ಬರಲ್ಲ ಅನ್ನೋದು ಮೊದಲೇ ಗೊತ್ತಿತ್ತಾ? ಅಥವಾ ಯಾವುದೇ ಆದ್ರೂ ನಿಮ್ಗೆ ಟೆಕ್ಸ್ಟ್ ಬುಕ್ ಓದೋವಾಗ ಒಂದು, ಎಕ್ಸಾಮ್ ಬರೀವಾಗ ಒಂದಲ್ವಾ? ಸೊ ನಾವು ಸಾಕಷ್ಟು ಅದನ್ನ ಏನೇ ನಿಮ್ಗೆ ಥಿಯರಿ ಓದ್ಕೊಂಡಿದ್ರು ಅದು ಪ್ರಾಕ್ಟಿಕಲ್ ಆಗಿ ಆ ಪರಿಸ್ಥಿತಿಗೆ ನೀವು ಬಂದಾಗಲೇ ಅದರದ್ದು ಏನೇನು ಪ್ರಾಬ್ಲಮ್ಸ್ ನಿಮಗೆ ಬರುತ್ತೆ ಅನ್ನೋದು ಗೊತ್ತಾಗೋದು. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ಇದು ಹಸು ಸಾಕೋದು ಅದರದ್ದೇ ಆದ ಸಾಕಷ್ಟು ಚಾಲೆಂಜಸ್ ಬರುತ್ತೆ ನಿಮಗೆ ಅಲ್ವಾ? ಸೊ ಎಲ್ಲರೂ ಬರೀ ಇವಾಗ ಹಾಲು ಕೊಡುತ್ತೆ ಅಲ್ವಾ ಹಸು, ಅದು ಹೇಗೆ ಹಾಲು ಕೊಡುತ್ತೆ, ಎಷ್ಟು ಕೊಡುತ್ತೆ, ಎಷ್ಟು ದಿನ ಕೊಡುತ್ತೆ, ಅದು ಕೊಡೋದು ನಿಲ್ಸಿದ ಮೇಲೆ ಏನೋ ಇದ್ಯಾರೂ ಯೋಚನೆ ಮಾಡಿರಲ್ಲ ಅಲ್ಲ. ಸೊ ಆ ಪರಿಸ್ಥಿತಿ ಎದುರಾದಾಗಲೇ ನಿಮಗೆ ಅದರದ್ದು ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಅಲ್ಲಿಂದ ಮುಂದೆ ಸೊ ನಾವು ಹಸು ತಂದ ಮೇಲೆ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ಇದು ಸಕ್ಸಸ್ಫುಲ್ ಆಗಿ ರನ್ ಮಾಡಬೇಕು ಅಂದರೆ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದೆ. ಯಾವುದೇ ಒಂದು ಕೆಲಸನೂ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡೋಕ್ಕಾಗಲಿಲ್ಲ ಅಂತಂದರೆ ಅದು ಸಸ್ಟೈನಬಲ್ ಆಗಿರಲ್ಲ ಲಾಂಗ್ ರನ್ನಲ್ಲಿ. ಸೊ ಆಟೋಮ್ಯಾಟಿಕ್ಲಿ ಈ ಹಸುಗಳನ್ನ ನಾವು ಆ ಥರ ನೋಡಿದಾಗ ಯು ಹ್ಯಾವ್ ಟು ಡೂ ಇಟ್ ವೆರಿ ಕಮರ್ಷಿಯಲಿ.
ಕಮರ್ಷಿಯಲಿ ಮಾಡಬೇಕು ಅಂತಂದರೆ ರೇಸ್ ಕುದುರೆಗಳ ಥರ, ಯಾರ್ದು ಹಾಲು ಕೊಡೋದಿಲ್ಲ ಅವ್ರನ್ನ ಸೆಗ್ರಿಗೇಟ್ ಮಾಡಬೇಕು, ಅವ್ರಿಗೆ ಊಟ ಕಡಿಮೆ ಕೊಡಬೇಕು, ಡಯಟ್ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ತುಂಬ ಸೈಂಟಿಫಿಕ್ ಆಗಿ ಇದರಲ್ಲಿದೆ. ಸೊ ನಾವು ಕೂಡ ವಿ ವೆಂಟ್ ಅಬ್ರಾಡ್, ವಿ ಸ್ಟಡಿಡ್ ಇಸ್ರೇಲ್ ಮಾಡೆಲ್ ಆಫ್ ಡೈರಿ ಫಾರ್ಮಿಂಗ್ ಕಲ್ತ್ವಿ. ಅಲ್ಲಿ ಯಾವ ಥರ ನೋಡ್ತಾರೆ ಅಂತ ನೋಡಿದ್ವಿ. ಎಷ್ಟೋ ವರ್ಷಗಳ ಹಿಂದೆ ನಮ್ಮದೇ ಭಾರತೀಯ ತಳಿನ ಇಸ್ರೇಲಿಗೆ ಕರ್ಕೊಂಡೋಗಿ ಇವತ್ತದು ಇಂಡಿಯಲ್ಲಿ ಏನು ಹಾಲು ಕೊಡ್ತಿದೆ ಅದ್ರದ್ದು 3ರಷ್ಟು ಹಾಲಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಸೊ ಆ ಥರ ಎಲ್ಲ ಜೀನ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಹೊರಗಡೆ ದೇಶಗಳಲ್ಲೆಲ್ಲ. ನಾವು ಇದಕ್ಕೆ ಎಷ್ಟು ಮಟ್ಟಿಗೆ ಅದನ್ನು ಇಂಡಿಯನೈಸ್ ಮಾಡ್ಬೋದು ಅದನ್ನು ಮಾಡಿ ಪೂರಾ ಸೈಂಟಿಫಿಕ್ ಆಗಿ ಒಂದು ಫಾರ್ಮ್ನ ಸೆಟಪ್ ಮಾಡಿ ಎಲ್ಲ ರನ್ ಮಾಡ್ತಾ ಇದ್ವಿ. ಬಟ್ ವಿ ನೆವರ್ ಮೆಟ್ ದ ಎಂಡ್ಸ್, ಬಿಕಾಸ್ ಎಲ್ಲೋ ಒಂದು ಕಮರ್ಷಿಯಲ್ ಡೈರಿ ಫಾರ್ಮಿಂಗ್ ಮಾಡೋದು ನಮ್ಮ ಮನಸ್ಸಿಗೆ ಹೋಗ್ತಾ ಇರಲಿಲ್ಲ. ಅದು ಒಂಥರ ಹಸುಗೆ ಸ್ವಲ್ಪ ಅದಕ್ಕೆ ಇದಾಗೋ ಥರ ಒಂಥರ. ಈಗ ಹಾಲು ಕೊಡಬೇಕು ಅಂದರೆ ಅದು ಪ್ರತಿ ವರ್ಷ ಕರು ಹಾಕಬೇಕು, ಅದು ಡೆಲಿವರ್ ಮಾಡಬೇಕು. ಕರು ಡೆಲಿವರ್ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರೆಗ್ನೆಂಟ್ ಆಗಬೇಕು. ಅದು ಪ್ರೆಗ್ನೆಂಟ್ ಆಗ್ತಿಲ್ಲ ಅಂದರೆ ಅದಕ್ಕೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಬೇಕು. ಸಾಕಷ್ಟು ಪ್ರೊಸೀಜರ್ಸ್ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ವಿ ಕೆಪ್ಟ್ ಇಟ್ ವೆರಿ ನ್ಯಾಚುರಲ್. ವಿ ಟ್ರೀಟ್ ಅವರ್ ಫಾರ್ಮ್ ಒಂಥರ ಗೋಶಾಲೆ ಥರ. ನಮ್ಮಲ್ಲಿ ವಯಸ್ಸಾಗಿರೋ ಹಸುಗಳಿದೆ, ಹಾಲು ಕೊಡದೇ ಇರೋಂಥ ಹಸುಗಳಿದ್ದಾವೆ, ಗಂಡು ಕರುಗಳಿದೆ, ಕಟ್ಟಾಕಲ್ಲ. ಸೊ ಈ ಥರ ಏನೇನೋ ಒಂದಷ್ಟು ಹ್ಯೂಮೇನ್ ವ್ಯಾಲ್ಯೂಸ್ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಒಂಥರ ತುಂಬ ಲೈಫ್ ಚೇಂಜ್ ಆಯಿತು ಹಸುಗಳು ಬಂದಮೇಲೆ. ನಾವು ಬೀದಿನಲ್ಲಿ ಹೋಗೋ ಹಸುನ ಇದು ಏನು ಟ್ರಾಫಿಕ್, ಇವಾಗ ಇವರು ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅಂತ ಅಂದ್ಕೊಳ್ತೀವಿ. ಬಟ್ ಸತ್ಯವಾಗೂ ಐ ಥಿಂಕ್ ಅದನ್ನ ಜೀವ ಥರ ನೋಡಿದಾಗ ಗೊತ್ತಾಗತ್ತೆ ನಿಮಗೆ ಅದರದ್ದು. ಅಲ್ಲದು ತುಂಬ ಜನ ಏನು ಹೇಳ್ತಾರೆ ಅಂದರೆ ಹಸು ಸಾಕೋರ್ಗೆ, ಇವತ್ತು ಹಸು ಸಾಕೋರ್ಗೆ ಹುಡುಗಿರು ಕೊಡಲ್ಲ ಮೇಡಮ್, ಕೃಷಿ ಮಾಡೋ ರೈತರಿಗೆ ಕೊಡಲ್ಲ. ಹೌ ಡಿಡ್ ಯು ಫೆಲ್ಟ್ ಅಂತ ಅಂದರೆ ಇವರು ಹೇಳಿದ ತಕ್ಷಣ ಈ ಥರದೊಂದು ಐಡಿಯಾ ಇದೆ ಅಂತ ಹೇಳಿದ ತಕ್ಷಣ ನೀವು ಏನು ಫೀಲ್ ಮಾಡಿದ್ರೆ? ಕೊಟ್ಬಿಟ್ಟಿದ್ರಲ್ಲ ಇವ್ರ ತಂದೆ. ಓಕೆ, ಇವ್ರು ಆಮೇಲೆ ಹಸು ಸಾಕಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು? ಓಕೆ ಸರ್, ನೆಕ್ಸ್ಟ್ ನಾವು ಸೆಗಣಿ ಎತ್ತಕ್ಕೆ ಹೋದ್ವಿ ಅಷ್ಟೇ. ಸೂಪರ್. ಓಕೆ ಸರ್, ನೆಕ್ಸ್ಟ್. ಸೊ ವಿತ್ ದಟ್ ಇನ್ ಮೈಂಡ್ ನಾವೇನು ಮಾಡಿದ್ವಿ, ದೆನ್ ವಿ ಥಾಟ್ ಈ ಗೋಶಾಲೆ ಥರ ನಾವು ನಡೆಸ್ತಿರುವಾಗ ವಿ ಹ್ಯಾಡ್ ಟು ಆಲ್ಸೋ ಕಮ್ ವಿತ್ ಅನದರ್ ಆಲ್ಟರ್ನೇಟಿವ್ ಪ್ಲಾನ್. ಬರೀ ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಬರ್ತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಹುಟ್ಕೊಳ್ಳುತ್ತೆ. ಹೆಂಗೆ ಇದನ್ನು ತಿಂಗಳ ನಡೆಸ್ತೀರಾ, ಇದರದ್ದು ಅಫೋರ್ಡಬಿಲಿಟಿ ಹೆಂಗೆ? ಈಗ ಒಂದು ಫಾರ್ಮುಲಾ ಆಲ್ರೆಡಿ ಫಿಕ್ಸ್ ಆಗಿದೆ. ಒಂಥರ ಒಂದು ಹಸು ಇಷ್ಟು ಹಾಲು ಕೊಟ್ಟರೆ ಇದಿಷ್ಟು ಮೇವು ಹಾಕಬೇಕು, ಈ ಥರ ನೋಡ್ಕೋಬೇಕು, ಅದಕ್ಕೆ ಇಷ್ಟು ಖರ್ಚಾಗುತ್ತೆ ಗೊತ್ತು. ಈಗ ನಾವು ಅದನ್ನು ಗೋಶಾಲೆ ಥರ ನೋಡ್ತೀವಿ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೋದು ನೆಕ್ಸ್ಟ್ ಅಂತ ಇದು ಮಾಡುವಾಗ ದೆನ್ ವಿ ಕೇಮ್ ಅಪ್ ವಿತ್ ಅನ್ ಐಡಿಯಾ ಟು ಸೇ, ಯಾಕೆ ಈ ಹಾಲನ್ನ ಸ್ವೀಟ್ಸ್ ಥರ ಮಾಡಿ ಹತ್ತಾರು ಒಂದು ಸ್ಟೋರ್ಸ್ ಮಾಡಿ ಅದನ್ನು ನಾವು ಯಾಕೆ ಸೇಲ್ ಮಾಡ್ಬಾರ್ದು, ವೈ ಕಾಂಟ್ ವಿ ಡೂ ದಟ್ ಅಂತ ಒಂದು ಆಲೋಚನೆ ಬಂತು. ಅಲ್ಲಿಂದ ಶುರು ಆಗಿದ್ದು ಈ ಜರ್ನಿ. ನಮಗೆ ಯಾರಾದರೂ ಒಬ್ಬರು ಹೋಟೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಅದರಲ್ಲಿ ಒಂದು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕು. ಆಯ್ತು, ನಾನು ಹೋಟೆಲ್ ಮಾಡ್ತೀನಿ ಅಂದರೆ ನನಗೆ ಹೋಟೆಲಲ್ಲಿ ಇದ್ದಾದರೂ ಗೊತ್ತಿರಬೇಕು, ನನ್ನ ತಂದೆ ಒಂದು ಹೋಟೆಲ್ ಆದರೂ ಮಾಡಿರಬೇಕು. ನಿಮಗೆ ಆ ಯಾವ ರೂಟ್ಸು ಇರಲಿಲ್ಲ. ಸೊ ಅದು ಹೇಗೆ ಸಾಧ್ಯ ಆಯಿತು ಅಂತ? ಸೊ ಯಾವುದೇ ಇವಾಗ ಈ ಬಿಸ್ನೆಸ್ ನಾವು ಮಾಡಿಲ್ಲ, ಕರೆಕ್ಟು. ಬಟ್ ಒಂದು ಬಿಸ್ನೆಸ್ ಹೇಗೆ ಮಾಡೋದು ಅನ್ನೋ ಒಂದು ಸೆನ್ಸ್ ಇತ್ತು ಅಲ್ವಾ. ಸೊ ಆ ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಬಿಸ್ನೆಸ್ ಮಾಡೆಲ್ ಮಾಡೋ ಒಂದು ಕೆಪಾಸಿಟಿ ಇತ್ತು ನಮಗೆ. ಓಕೆ, ಡೆಫಿನೆಟ್ಲಿ ಈ ಬಿಸ್ನೆಸ್ ಸ್ವೀಟ್ ನಾವು ಮಾಡಿಲ್ಲ ಅಥವಾ ಚಾಟ್ಸ್ ನಾವು ಮಾಡಿಲ್ಲ. ಓಕೆ, ಸೊ ಹೇಗೆ ಮಾಡ್ಬೋದು, ನಮ್ಮ ಜೊತೆಯಲ್ಲಿ ಬೇರೆ ಇನ್ಯಾರನ್ನ ನಾವು ಪಾರ್ಟ್ನರ್ ಹಾಕ್ಕೊಂಡ್ರೆ ನಮ್ಮ ಸ್ಟ್ರೆಂತ್ಸ್ ಏನು, ಅವ್ರ ಸ್ಟ್ರೆಂತ್ಸ್ ಏನು, ಜೊತೇಲಿ ಸೇರ್ಕೊಂಡು ಮಾಡ್ಬೋದು ಅನ್ನೋ ಒಂದು ಕೊಲ್ಯಾಬ್ರೇಷನ್ ಐಡಿಯಾ ಇತ್ತು. ಓಕೆ, ಸೊ ಹಾಗೆ ನಾವು ಹುಡುಕೊಂಡು ಹೋದಾಗ ನಮ್ಮೊಟ್ಟಿಗೆ ಇವಾಗಿನ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ನ ಇನ್ನೊಬ್ಬರು ಕೋ-ಫೌಂಡರ್ ರಾಜೇಶ್ ಮೆಹ್ತಾ ಅನ್ನೋರು ನಮಗೆ ಸಿಕ್ಕಿದ್ರು. ಸೊ ಈಗ ಸರ್ ಆಲ್ರೆಡಿ ಹೇಳಿದ ಹಾಗೆ ನಾವು ಹಾಲನ್ನ ಸಪ್ಲೈ ಮಾಡ್ತಾ ಇದ್ವಲ್ಲ, ಬಾಟಲ್ಸಲ್ಲಿ ನಾವು ಅಪಾರ್ಟ್ಮೆಂಟ್ಸು B2C ಮಾಡ್ತಾ ಇದ್ವಿ. ಅದಲ್ದಿರ ನಮ್ಮ ಬಲ್ಕ್ ಆಫ್ ದ ಹಾಲನ್ನ ನಾವು ಯಾವುದೋ ಒಂದು ಸ್ವೀಟ್ ಕಂಪ್ನಿ ಕೊಡ್ತಾ ಇದ್ವಿ. ಅವರ ರಸಗುಲ್ಲ, ಈ ಥರ ಬೆಂಗಾಲಿ ಸ್ವೀಟ್ಸ್ ಎಲ್ಲ ಮಾಡೋಕ್ಕೆ ಫ್ಯಾಂಟಾಸ್ಟಿಕ್ ಔಟ್ಪುಟ್, ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ರಸಗುಲ್ಲ ಬೇರೆದಕ್ಕೆ ನಾರ್ಮಲ್ ಹಾಲ್ಗಿಂತ ನಮ್ಮಲ್ಲಿ ಔಟ್ಪುಟ್ ಆ್ಯಂಡ್ ಕ್ವಾಲಿಟಿ ವಾಸ್ ಬೆಟರ್ ಅಂತ ಯಾವಾಗಲೂ ನಮ್ಗೆ ಅವ್ರು ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಸೊ ನಾವು ಈ ಥರ ಏನು ಮಾಡ್ಬೋದು ಅಂತ ಐಡಿಯಾ ಮಾಡುವಾಗ ಅವರೊಟ್ಟಿಗೆ ಕೂತ್ಕೊಂಡು ಈ ಥರ ನಿಮ್ಮ ಹಾಲಿಂದ ಔಟ್ಪುಟ್ಸ್ ತುಂಬ ಚೆನ್ನಾಗಿದೆ, ಸೊ ನಾವು ಯಾಕೆ ಒಂದು ಸ್ವೀಟ್ ಬ್ರ್ಯಾಂಡ್ ನೀವು ಮಾಡಬಾರ್ದು ಅಂತ ಈ ಥರ ಡಿಸ್ಕಷನಲ್ಲಿ ನಾವು ಅವ್ರನ್ನ ಹೂ ವಾಸ್ ಆಲ್ರೆಡಿ ಡೂಯಿಂಗ್ ಸ್ವೀಟ್ಸ್, ಅವ್ರದ್ದೇ ಆದ ಒಂದು 20 ವರ್ಷ ಅವರು ಮಾಡಿದ್ದಾರೆ ಸ್ವೀಟ್ಸ್ ಮ್ಯಾನುಫ್ಯಾಕ್ಚರಿಂಗ್.
ಸೊ ವಿಶ್ವನಾಥ್ ಅವರು, ರಾಜೇಶ್ ಮೆಹ್ತಾ ಅವರು ಮತ್ತು ನಾವು 3 ಜನ ಆಮೇಲೆ ಒಂದು ಸ್ವೀಟ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅದಕ್ಕೆ ಇಂಡಿಯಾ ಸ್ವೀಟ್ ಹೌಸ್ ಅಂತ ನಾವು ಶುರು ಮಾಡಿದ್ವಿ. ಸರ್, ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು, ಒಂದು ಉದ್ಯಮ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗ್ಯಾಪನ್ನು ನಾವು ನೋಡ್ತೀವಿ. ಒಂದು ಪ್ರಾಬ್ಲಮ್ ಬೇಕು, ಅದಕ್ಕೊಂದು ಸೊಲ್ಯೂಷನ್ ಬೇಕು, ದೆನ್ ಒಂದು ಬ್ರ್ಯಾಂಡ್ ಹುಟ್ಟುಕೊಳ್ಳುತ್ತೆ. ಸೊ ಆ ಪ್ರಾಬ್ಲಮ್ನ ಎಲ್ಲಿ ನೋಟಿಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇತ್ತು ಅಂತ, ಅಲ್ಲೊಂದು ಸ್ಪೇಸ್ ಇತ್ತಾ? ಖಂಡಿತ ಇತ್ತು. ಬಿಕಾಸ್ ಅಗೇನ್ ಇವೆಲ್ಲ ನಾವು ಏನೇ ಒಂದು ಸೊಲ್ಯೂಷನ್ ಕಂಡುಹಿಡಿದ್ರು ನಮ್ಮದೇ ಆಗಂಥ ಒಂದು ಲೈಫ್ ಎಕ್ಸ್ಪೀರಿಯನ್ಸಸ್ಸು, ನಾವು ಎಲ್ಲಿ ಏನು ಒಂದು ಗ್ಯಾಪ್ ನೋಡಿದ್ದೀವಿ ಅಥವಾ ಒಂದು ಸಮಸ್ಯೆ ಅಂತ ಅನ್ನಿಸ್ತಿದೆ, ಆ ಒಂದು ಗಟ್ ಫೀಲಿಂಗ್ ಮೇಲೇ ಒಂದು ಆಂಟರ್ಪ್ರನರ್ ಆಗ್ಬೋದು, ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ದು, ಒಂದು ಸೊಲ್ಯೂಷನ್ ಹುಟ್ಕೊಳ್ಳೋದೇ ಅಲ್ಲಿಂದ ಒಂಥರ. ಸೊ ನಾವು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. ಸೊ ನಿಮ್ಗೆ ಗೊತ್ತಲ್ಲ, ಕನ್ನಡಿಗರು ಅಷ್ಟು ಹೆಚ್ಚಾಗಿ ನಾವು ಸ್ವೀಟ್ ಅಂಗಡಿಗೆ ಹೋಗಿ ಸ್ವೀಟ್ ಬಂದು ತಿನ್ನೋವಂಥ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಟ್ರೆಡಿಷನ್ ಆಸ್ ಸಚ್. ಹಬ್ಬ ಹರಿದಿನಗಳಲ್ಲಿ ಹೋಗ್ಬೋದು, ತರ್ಬೋದು, ಅದು ಹೆಚ್ಚಿಗೆ ಮನೆಯಲ್ಲೇ ಆಗ್ತಿತ್ತು. ಈ ನಡುವೆ ಅದು ಬದಲಾವಣೆ ಆಗಿದೆ ಅಷ್ಟೇ. ಬಟ್ ನಮ್ಗೆ ಆ ಕಲ್ಚರ್ ಇರಲಿಲ್ಲ ಫ್ರ್ಯಾಂಕ್ಲಿ ಹೇಳ್ಬೇಕಂತ. ಬಟ್ ಫ್ರೆಂಡ್ಸು ಇದೆಲ್ಲ, ಈಗ ನನ್ನ ಫ್ರೆಂಡ್ ಮನೇಲಿ ಒಂಥರ ಯಾವಾಗ ಹೋದ್ರು ಅವ್ರ ತಾಯಿ ನನಗೆ ರಿಯಲೈಸ್ ಆಗ ಅಷ್ಟರಲ್ಲಿ ಬಾದುಷ ಮಾಡ್ಕೊಂಬಂದ್ಬಿಡ್ತಿದ್ರು, ಜಿಲೇಬಿ ಈ ಥರ ಒಂಥರ ತೊಗೊಂಡ್ರು ಸಣ್ಣ ಸಬ್ಜೆಕ್ಟ್ ತೊಗೊಬಾಳದು. ಬಟ್ ಈ ಥರ ಕಾಂಪ್ಲಿಕೇಟೆಡ್ ಮ್ಯಾಟರ್ಸಲ್ಲಿ ಇದು ಮಾಡ್ತಿದ್ರು. ಅಥವಾ ಆಗ್ತಾ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಅವ್ರ ಮನೆಯವ್ರು ಯಾರನ್ನೋ ಕಳಿಸಿ ಹೋಗಿ ಸ್ವೀಟ್ ಅಂಗಡಿಯಿಂದ ಸ್ವೀಟ್ ತಂದು ಕೊಡ್ತಾಯಿದ್ರು. ಇದೆಲ್ಲ ಒಂಥರ ಎಲ್ಲೋ ತಲೆಯಲ್ಲಿ ಒಂದು ಫೇಂಟ್ ಮೆಮರೀಸ್ ಆಗಿ ಅಚ್ಚು ಉಳಿದಿತ್ತು ಒಂಥರ ಓವರ್ ಆಲ್. ಸೊ ಆ ಥರ ಪರ್ಸ್ಪೆಕ್ಟಿವ್ ನೋಡಿದಾಗ ದೆನ್ ವಿ ಸ್ಟಾರ್ಟೆಡ್ ವಾಚಿಂಗ್, ಏನಿದು ಅಲ್ಲಿ ಮಾರ್ಕೆಟಲ್ಲಿ ಯಾವ ಥರ ಇದೆ. ಈಗ ನಾವು ಸ್ವೀಟ್ ಮಾಡೋಣ, ಓಕೆ ನಮ್ಮಲ್ಲಿ ಹಸು ಇದೆ, ಹಾಲು ಬರ್ತಿದೆ, ಹಾಲಿಂದ ಸ್ವೀಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನಮಗೆ ಬರಲ್ಲ, ಬಟ್ ಬರೋರನ್ನ ಮಾತಾಡ್ಬೋದು. ನೆಕ್ಸ್ಟ್ ಇದನ್ನು ಏನು ಪ್ರಾಬ್ಲಮ್ ಇದೆ, ಇದು ಸೇಲ್ ಮಾಡ್ಬೋದಾ ನಾವು ಹೆಂಗೆ ಅಂತ ನೋಡಿದಾಗ, ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ನೀವು ನೋಡಿದ್ರೆ ಇವತ್ತಿನ ದಿನ ಕಾಂತಿ ಸ್ವೀಟ್ಸ್ ಇದೆ. ಕಾಂತಿ ಸ್ವೀಟ್ಸು ಭಾಳ ಚೆನ್ನಾಗಿದೆ. ಬೆಂಗಳೂರಿನ ಹೆಚ್ಚು ಪ್ರದೇಶಗಳಲ್ಲಿದ್ದಾರೆ ಅವರು. ಹೇಳಬೇಕು ಅಂತಂದರೆ ನಮ್ಮ ಕೆಫೆ ಕಾಫಿ ಡೇ ಬಿಟ್ಟರೆ ನೆಕ್ಸ್ಟ್ ಕಾಂತಿ ಸ್ವೀಟ್ಸ್ ಅಂತ ಹೇಳ್ಬೋದು. ಅವ್ರ ಪ್ರೆಸೆನ್ಸ್ ಅಷ್ಟು ವೈಡ್ ಸ್ಪ್ರೆಡ್ ಆಗಿದೆ. ಅದೇ ಥರ ಆನಂದ್ ಸ್ವೀಟ್ಸ್ ನೋಡಿದ್ವಿ. ಆನಂದ್ ಸ್ವೀಟ್ಸು ಭಾಳ ಕಡಿಮೆ ಔಟ್ಲೆಟ್ಸ್ ಇದೆ, ಬಟ್ ಅವ್ರ ಸ್ಟೋರ್ ಬಹಳ ಲಾರ್ಜ್ ಆಗಿದೆ, ವಿಜೃಂಭಣೆ ಆಗಿದೆ, ಒಂಥರ ಡೆಕೋರೇಟಿವ್ ಆಗಿದೆ ಅಂತೆಲ್ಲ. ದೆನ್ ವಿ ಸೆಡ್, ಯಾರು ಒಂದು ಕಸ್ಟಮರು ಇದರ್ ಕಾಂತಿ ಸ್ವೀಟ್ಸ್ಗೆ ಹೋಗಬೇಕು ಅಥವಾ ಆನಂದ್ ಸ್ವೀಟ್ಸ್ಗೆ ಹೋಗಬೇಕು, ಅವರ ಮಧ್ಯದಲ್ಲಿ ಅವ್ರ ವಾಟ್ ಎವರ್ ಇರೋ ಅಂಥ ಯಾವುದೋ ಒಂದು ಬ್ರ್ಯಾಂಡ್ ಯಾವುದೂ ಇಲ್ಲ ಅಂತ ಅನಿಸ್ತು. ಸೊ ಈಗ ನಾವು ಆನಂದ್ ಸ್ವೀಟ್ಸಲ್ಲಿರೋ ಒಂದು ವಾಟ್ ಯು ಸೇ ಆಸ್ಪಿರೇಷನಲ್ ವ್ಯಾಲ್ಯೂ ಅಥವಾ ಗ್ರ್ಯಾಂಡ್ಯೂರ್ನ ಒಂದು ಕಾಂತಿ ಸ್ವೀಟ್ ಹೆಂಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಏರಿಯಲ್ಲೂ ಅವೈಲೇಬಲ್ ಹೆಂಗಿದ್ದಾರೆ ಆ ಥರ ಯಾಕೆ ನಾವು ಅವೈಲೇಬಲ್ ಆಗಿರಬಾರ್ದು, ಎರಡೂ ಮಿಕ್ಸ್ ಮಾಡಿ. ಆ್ಯಂಡ್ ಕಾಂತಿ ಸ್ವೀಟ್ಸಲ್ಲಿ ಬರೀ ಸ್ವೀಟ್ಸ್ ಮಾಡ್ತಾರೆ, ಆನಂದ್ ಸ್ವೀಟ್ಸಲ್ಲಿ ವಿತ್ ರೆಸ್ಟೋರೆಂಟ್ ಇದ್ದಾರೆ, ಅವರು ಚಾಟ್ಸ್ ಎಲ್ಲ ಇದೆ. ನಾವು ಯಾಕೆ ಒಂದು ಸ್ವೀಟ್ ಪ್ಲಸ್ ಚಾಟ್ಸ್ ಅಂತ ಒಂದು ಕಾಂಬಿನೇಷನ್ ಮಾಡಬಾರ್ದು, ವಿಚ್ ಇಸ್ ಮೋರ್ ಫ್ರೀಕ್ವೆಂಟೆಡ್ ಬೈ ಪೀಪಲ್. ಯಾಕಂದರೆ ಸ್ವೀಟ್ಸು ಪ್ರಾಬಬ್ಲಿ ತಿಂಗಳಿಗೆ 1 ಸತಿ 2 ಸತಿ ತೊಗೋಬೋದು, ಅದೇ ಚಾಟ್ಸು ಪ್ರಾಬ್ಲಿ ವಾರಕ್ಕೆ 1 ಸತಿ ತಿನ್ನೋ ಆಸೆ ಇರುತ್ತೆ ಎಲ್ಲರಿಗೂ. ಈ ಥರ ಯಾಕೆ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಯೋಚನೆ ಮಾಡಿ ವಿ ಕೇಮ್ ಅಪ್ ವಿತ್ ಅ ಸೊಲ್ಯೂಷನ್. ಈ ಗ್ಯಾಪ್ ಕಾಣ್ತು ನಮಗೆ, ಅದಕ್ಕೋಸ್ಕರ ವಿ ಸ್ಟಾರ್ಟೆಡ್ ವರ್ಕಿಂಗ್. ಮೇಡಮ್, ಒಂದು ಐಡಿಯಾ ಸಿಕ್ತು, ಪ್ರಾಬ್ಲಮನ್ನು ನೀವು ಫೈಂಡ್ ಔಟ್ ಮಾಡಿದ್ರಿ, ಆ ಸ್ಪೇಸನ್ನು ಕಂಡುಕೊಂಡ್ರಿ. ಸೊ ಅಲ್ಲಿಂದ ಫಸ್ಟ್ ಔಟ್ಲೆಟ್ ಆ ಜರ್ನಿ. ಸೊ ಕೋವಿಡಲ್ಲಿ ನಾವು ಐಡಿಯೇಷನ್ ಮಾಡಿದ್ದು ಇದನ್ನು. ನಾವು ಬರೀ ಹಾಲಲ್ದಿರ ಹಾಲಿಗೆ ಹೇಗೆ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅಂತ ನಾವು ಫಸ್ಟ್ ವೇವ್ ಆಫ್ ಕೋವಿಡಲ್ಲಿ ಯೋಚನೆ ಮಾಡಿದ್ವಿ. ತುಂಬಾ ಜನಕ್ಕೆ ತುಂಬಾ ಐಡಿಯಾಸ್ ಬಂದಿದ್ದು ಅವಾಗೇ ಅಲ್ವಾ? ನೋಡಿ, ಫ್ರೀ ಆಗಿದ್ರೆ ಮನುಷ್ಯ ಏನೇನು ಮಾಡ್ಬೋದು. ಕರೆಕ್ಟ್. ಸೊ ಹೀಗೆ ಸ್ವೀಟ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಏನು ಹೆಸರಿಡಬೇಕು, ಯಾವ ಥರ. ಇವಾಗ ನಾವು ಹ್ಯಾವಿಂಗ್ ಕಮ್ ಫ್ರಮ್ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್, ನಮ್ಮ ಫ್ಯಾಮಿಲಿ ಹೆಸರಾಗಲಿ ಅಥವಾ ಒಂದು ದೇವ್ರ ಹೆಸರಾಗಲಿ ಇಡಬಾರ್ದು ಅಂತಲ್ಲ, ಬಟ್ ತುಂಬ ಜನಕ್ಕೆ ಅದು ಕನೆಕ್ಟ್ ಆಗೋ ರೀತಿಲಿ ಇರಬೇಕು. ನಾಳೆ ದಿನ ಅದು ಬರೀ ಬೆಂಗಳೂರಿಗೆ ಅಲ್ದಿರ ಅಕ್ರಾಸ್ ಕರ್ನಾಟಕ, ಅಕ್ರಾಸ್ ಇಂಡಿಯಾ, ಅಥವಾ ನಾಳೆ ದಿನ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೂಡ ಆಗಿ ಅದಕ್ಕೆ ಜನ ಕನೆಕ್ಟ್ ಆಗೋ ರೀತಿ ಹೆಸರಿರಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಸೊ ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ಏನೇನೆಲ್ಲ ಒಂದು ಸ್ವೀಟ್ ಅಂಗಡಿನಲ್ಲಿ ಮಾರ್ತೀವಿ. ಇವಾಗ ನಮ್ಮ ಕರ್ನಾಟಕದ್ದು ಧಾರವಾಡ ಪೇಡ ಮಾರ್ತೀವಿ, ಮೈಸೂರು ಪಾಕ್ ಮಾರ್ತೀವಿ. ಅದಾದ್ಮೇಲಿಂದ ಲಾರ್ಜ್ಲಿ ನೀವು ನೋಡ್ತು ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಸ್ವೀಟ್ಸು ನಿಮಗೆ ನಾರ್ತ್ ಇಂಡಿಯನ್ಸ್ ಕನ್ಸ್ಯೂಮ್ ಮಾಡೋ ಥರ ಸ್ವೀಟ್ಸೇ ಇರುತ್ತೆ. ಇಲ್ಲ ಬೆಂಗಾಲಿ ಸ್ವೀಟ್ಸ್ ಇರುತ್ತೆ, ಇಲ್ಲ ಕಾಜು ಕಟ್ಲಿ, ಮೋತಿಚೂರ್ ಲಡ್ಡು ಇರ್ಬೋದು, ಇಂಥವೆಲ್ಲ ಅಲ್ವಾ. ಸೊ ಅದೆಲ್ಲ ನಮಗೆ ನಾರ್ತ್ ಇಂಡಿಯಾಯಿಂದನೇ ಬಂದಿರೋದು. ಸೊ ಕರೆಕ್ಟಾಗಿ ನೋಡ್ತು ಅಂದರೆ ದೇಶದ ಎಲ್ಲ ಕಡೆಯಿಂದ ಸ್ವೀಟ್ಸ್ ನಾವು ಮಾಡಬಹುದು, ಆ ಊರಿನ ಸ್ಪೆಷಾಲಿಟೀಸ್ ನಾವು ಮಾಡ್ಬೋದು. ಬಿಕಾಸ್ ನಾನು ವೆನ್ ಐ ವಾಸ್ ಇನ್ ದಿ ಕಾರ್ಪೊರೇಟ್ ಜನರಲಿ ನಮ್ಗೆ ಇದೇ ಕಂಪ್ಲೇಂಟು, ನಮ್ಮ ಹಮಾರ ರಸಗುಲ್ಲ ಇದ್ದಾರೆ ನೈ ಮಿಲೆಗ,
ನಮ್ಮ ಇದು ಇಲ್ಲಿ ಸಿಗಲ್ಲ, ಅದು ಇದು ಅಂತ, ಘೇವರ್ ಸಿಗಲ್ಲ ಅಂಥವೆಲ್ಲ. ಸೊ ದೆನ್ ವಿ ಸ್ಟಾರ್ಟೆಡ್ ಥಿಂಕಿಂಗ್ ಎಲ್ಲ ಊರಿಂದು ಆದಷ್ಟು ಇಂಡಿಯಾದು ಎಲ್ಲ ಕಡೆಯಿಂದ ಸ್ಪೆಷಾಲಿಟಿ ಸ್ವೀಟ್ಸು, ಈಗ ಪೂತರೇಕುಳು ಇಟ್ಸ್ ಅ ವೆರಿ ರೇರ್ ಸ್ವೀಟ್, ಎಲ್ಲ ಕಡೆ ಸಿಗೋದಿಲ್ಲ ಅದು. ಸೊ ಹಾಗೆ ಯೋಚನೆ ಮಾಡಿ ಅದನ್ನು ಒಂದು ಎಮೋಷನ್, ಇಂಡಿಯಾ ಇಸ್ ಅನ್ ಎಮೋಷನ್ ಅಂತ ಯೋಚನೆ ಮಾಡಿ ಇಂಡಿಯಾ ಸ್ವೀಟ್ ಹೌಸ್ ಅಂತ ನಾವು ಹೆಸರಿಟ್ವಿ. ಸೊ ಸೆಕೆಂಡ್ ವೇವ್ ಆಗೋಷ್ಟೊತ್ತಿಗೆ ನಾವು ಇದಕ್ಕೆ ಒಂದು ಬ್ರ್ಯಾಂಡ್ ಐಡೆಂಟಿಟಿ, ಯಾವ ಥರ ಕನ್ನಡದ ಟ್ರೆಡಿಷ್ನಲ್ ಬ್ರ್ಯಾಂಡ್ ಅಂತ ಯಾವುದೂ ಇರಲಿಲ್ಲ. ಸೊ ಸಮಥಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ದ ಹೋಲ್ ವರ್ಲ್ಡ್ ಅಂತ. ಓಕೆ, ಸೊ ನಮ್ಮ ಸ್ಟೋರಲ್ಲಿ ಎಲ್ಲ ಟ್ರೆಡಿಷ್ನಲ್ ಎಲಿಮೆಂಟ್ಸು ಬರೀ ಸ್ವೀಟಿಗೆ ಮಾತ್ರ ರೆಸ್ಟ್ರಿಕ್ಟೆಡ್ ಅಲ್ದಿರ, ಡೆಕೋರ್ ಅಥವಾ ನಮ್ಮ ಪ್ಯಾಕೇಜಿಂಗ್ ನೋಡಿದ್ರು ಎಲ್ಲದರಲ್ಲೂ ಇಟ್ ಹ್ಯಾಸ್ ಯು ಸಿ ದಟ್ ಟ್ರೆಡಿಷ್ನಲ್ ಎಲಿಮೆಂಟ್. ಸೊ ಅತಂಗುಡಿ ಪ್ಯಾಟರ್ನ್ ಫ್ಲೋರಿಂಗ್ ಇರ್ಬೋದು, ಅಥವಾ ನಮ್ಮ ವುಡನ್ ಕಾವಿಂಗ್ಸ್ ಇರ್ಬೋದು, ನಮ್ಮ ಸ್ಟೋರ್ ಡೆಕೋರಲ್ಲಿ ಯೂಸ್ ಮಾಡಿದ್ದೀವಿ. ಸ್ಟೋನ್ ಪಿಲ್ಲರ್ಸ್ ಯೂಸ್ ಮಾಡಿದ್ದೀವಿ. ಲೇಡೀಸ್ ಎಲ್ಲ ಸೀರೆ ಉಟ್ಕೊಂಡಿರ್ತಾರೆ. ನಮ್ಮ ಪ್ಯಾಕೇಜಿಂಗಲ್ಲೂ ಎಲ್ಲ ನೀವು ಟ್ರೆಡಿಷ್ನಲ್ ಎಲಿಮೆಂಟ್ಸ್ ನೋಡ್ತೀರಾ. ಸೊ ಈ ಥರ ಆ ಬ್ರ್ಯಾಂಡ್ಗೆ ಒಂದು ಪರ್ಸ್ನಾಲಿಟಿ ಕೊಟ್ಟು ಸೆಕೆಂಡ್ ವೇವ್ ಆಗೋ ಅಷ್ಟೊತ್ತಿಗೆ, ಬಿಕಾಸ್ ನಾವು ಮಲ್ಲೇಶ್ವರಮಲ್ಲಿ ಇರ್ತೀವಿ, ಹತ್ರದಲ್ಲಿ ಪಕ್ಕದಲ್ಲಿ ನೋಡ್ತೀವಿ, ಮಾರ್ಕೆಟ್ ಗೊತ್ತು ನಮಗೆ ಅಂತ ಯೋಚನೆ ಮಾಡಿ ಫಸ್ಟ್ ಸ್ಟೋರ್ ನಾವು ಸೆಕೆಂಡ್ ವೇವ್ ಆಗೋ ಅಷ್ಟೊತ್ತಿಗೆ ಒಂದು ಎಕ್ಸಾಕ್ಟ್ಲಿ August 1st 2021 ನಾವು ನಮ್ಮ ಫಸ್ಟ್ ಸ್ಟೋರ್ ಓಪನ್ ಮಾಡ್ತೀವಿ. ಈಗ 50 ಔಟ್ಲೆಟ್ಗಳಿದಾವೆ, ಎಲ್ಲ ಕಡೆ ಒಂದೇ ಥರದ ಟೇಸ್ಟ್ ಇರಬೇಕು. ಈಗ ಇಂಡಿಯಾ ಸ್ವೀಟ್ ಹೌಸ್ ಅಂತ ಅಲ್ಲಿ ಮೈಸೂರು ಪಾಕ್ ಸೇಮ್ ಮೈಸೂರು ಪಾಕ್ ಎಲ್ಲ ಕಡೆನೂ ಸಿಗಬೇಕು, ಡಿಟ್ಟೋ ಸಿಗಬೇಕು. ಅದು ಹೇಗೆ ರೆಸಿಪಿಗಳನ್ನ ಟ್ರೈನ್ ಅಪ್ ಮಾಡ್ತೀರಾ? ಅದು ನಮ್ಮ ಸೆಂಟ್ರಲ್ ಕಿಚನ್ ಇಂದನೇ ಪ್ರೊಡಕ್ಷನ್ ಎಲ್ಲ ಕಡೆಗೂ ಅಲ್ಲಿಂದ ಹೋಗಿ. ಓಕೆ ಓಕೆ ಓಕೆ. ಈಗ ನಿಮ್ಮ 50 ಔಟ್ಲೆಟ್ಸ್ ಎಲ್ಲಿದಾವೆ ಅಲ್ಲಿ ಇಲ್ಲಿಂದಲೇ ಪ್ರೊಡಕ್ಷನ್ ಆಗಿ ಅಲ್ಲಿ ಹೋಗುತ್ತೆ. ಸೂಪರ್ ಗುಡ್. ಆಮೇಲೆ ವಿ ಆರ್ ವೆರಿ ಪರ್ಟಿಕ್ಯುಲರ್ ಸರ್. ಒಂಥರ ಅದು ಆ ರೆಸಿಪಿ ನಮಗೆ ಇಷ್ಟ ಆಗೋ ಥರ ಬರದೇ ಇದ್ದರೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರ್, ಈಗ ಇಷ್ಟು ಸ್ವೀಟ್ಸ್ಗಳನ್ನು ಮಾಡೋದಕ್ಕೆ ತುಂಬ ರಾ ಮೆಟೀರಿಯಲ್ಸ್ ಬೇಕು. ಆ ರಾ ಮೆಟೀರಿಯಲ್ಸ್ನ ಬೆಲೆಗಳು ಏರಿಳಿತ ಆಗ್ತಾ ಇರುತ್ತೆ. ತುಪ್ಪ ಆಗಿರ್ಬೋದು, ಕಾಜು ಆಗಿರ್ಬೋದು, ಇವೆಲ್ಲವೂ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಸೊ ಕಮ್ಮಿ ಮಾಡಿದ ತಕ್ಷಣವೇ ಕ್ವಾಲಿಟಿನೂ ಕಮ್ಮಿ ಬಂದುಬಿಡುತ್ತೆ. ಈಗ ನಾವು ಈರುಳ್ಳಿ ರೇಟು ಜಾಸ್ತಿ ಆಯಿತು ಅಂತಂದಾಗ ಈರುಳ್ಳಿನೇ ಹಾಕಲ್ಲ ಹೋಟೆಲ್ಗಳಲ್ಲಿ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇನ್ನೊಂದೇನೋ ಯೂಸ್ ಮಾಡ್ತಾರೆ. ಹೇಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಸೊ ಇದೇನಂದರೆ, ಇದು ನಾವು 1 ಸ್ಟೋರ್ 2 ಸ್ಟೋರ್ ಆ ಥರ ಇರುವಾಗ, ಪ್ರೊಪ್ರೈಟರಿ ಡ್ರಿವನ್ ಅಪ್ರೋಚ್ ಇರುವಾಗ ಈ ಥರ ಎಲ್ಲ ಕಾಸ್ಟ್ ಕಂಟ್ರೋಲ್ ಮಾಡ್ಬೋದು. ಅಂದರೆ ಈಗ ಒಂದು ಮಸಾಲೆ ಪುರಿ ಕೊಡುವಾಗ ಅದರಲ್ಲಿ ನೀವು ಹೇಳ್ದಂಗೆ ಈರುಳ್ಳಿ ಹಾಕಲೇಬೇಕು. ಈರುಳ್ಳಿ ಬೆಲೆ ಜಾಸ್ತಿ ಇರೋ ಟೈಮಲ್ಲಿ ಈರುಳ್ಳಿ ಕೊಟ್ಟರು ಕಸ್ಟಮರ್ಗೂ ಅರ್ಥ ಆಗುತ್ತೆ, ಇವರು ಅದನ್ನು ಖುಷಿಯಲ್ಲಿ ಮ್ಯಾನೇಜ್ ಮಾಡಿಬಿಡ್ತಾರೆ. ಬಟ್ ನಾವೊಂದು ಚೈನಾಗಿ ಆಪ್ರೇಟ್ ಮಾಡ್ತಿರುವಾಗ, ಅಂದರೆ ಹೆಚ್ಚಿಗೆ ಅಲ್ಲಿ ಓನರ್ಸ್ ಆಗಿ ಯಾರು ಅಲ್ಲಿ ಯಾವ ಅಂಗಡಿಲೂ ಇರೋದಿಲ್ಲ ನಾವು. ಸೊ ಅಲ್ಲಿ ನಮ್ಮ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ತಾರೆ, ಅವ್ರಿಗೆ ನಾವು ಟ್ರೈನ್ ಅಪ್ ಮಾಡಿರ್ತೀವಿ. ಅವ್ರು ಅದನ್ನು ನಮ್ಮದು ಅಂತ ಅಂದ್ಕೊಂಡು ಎಷ್ಟು ಮಟ್ಟಕ್ಕಾತೋ ಅಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಲೈಫಲ್ಲಿ ನಡೆದು ಬಂದಂಥ ಅನುಭವ ಅವ್ರಿಗಿರೋದಿಲ್ಲ, ಅವ್ರ ಅನುಭವಕ್ಕೆ ತಕ್ಕಂತೆ ಅವ್ರು ಅದನ್ನು ಕೆಲಸ ಮಾಡ್ತಿರ್ತಾರೆ. ಸೊ ಆ ಥರ ಇರುವಾಗ ನಾವು ಬೆಲೆ ಹೆಚ್ಚಿಗೆ ಆಗಲಿ ಬೆಲೆ ಕಡಿಮೆ ಆಗಲಿ ಯಾವುದೇ ಕಾರಣಕ್ಕೂ ಅದನ್ನು ನಾವು ರೆಸಿಪಿನ ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾವು ಹಿಂಗೆ ತಯಾರು ಮಾಡ್ತೀವೋ ಅದನ್ನು ನಮ್ಮ ಔಟ್ಲೆಟ್ಸಲ್ಲಿ ನಮ್ಮ ಜನ ಏನಿದ್ದಾರೆ ಜಸ್ಟ್ ಕಸ್ಟಮರ್ಗೆ ಡೆಲಿವರ್ ಮಾಡ್ತಿರೋದು ಬಿಟ್ಟರೆ ಅವರಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಅಲ್ಲಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೈಸ್ ರೈಸ್ ಅಪ್ ಆರ್ ಡೌನ್, ವರ್ಷಕ್ಕೊಂದ್ಸತಿ ಪ್ರೈಸ್ ರಿವಿಷನ್ ಮಾಡ್ತೀವಿ ನ್ಯಾಚುರಲಿ. ಯಾಕಂದರೆ ಎಲ್ಲರಿಗೂ ಒಂದು ಇನ್ಫ್ಲೇಷನ್ ಇರ್ಬೋದು ಕವರ್ ಮಾಡಲಿಕ್ಕೆ, ರಾ ಮೆಟೀರಿಯಲ್ಸ್ ಪ್ರೈಸ್ ಕವರ್ ಮಾಡಲಿಕ್ಕೆ, ಅಥವಾ ನಮ್ಮ ಎಂಪ್ಲಾಯೀಸ್ ಅಪ್ರೈಸಲ್ಸ್ ಕವರ್ ಮಾಡಲಿಕ್ಕೆ, ಇದೆಲ್ಲ ಕಾರಣಗಳಿಗೆ ವರ್ಷಕ್ಕೊಮ್ಮೆ ಪ್ರೈಸ್ ರಿವೈಸ್ ಮಾಡ್ತೀವಿ. ಬಟ್ ಆ ಪ್ರೈಸ್ ರಿವಿಷನ್ ಆದಮೇಲೆ ಹೆಚ್ಚಿಗೆ ಆಗಲಿ ಕಡಿಮೆ ಆಗಲಿ ಎರಡನ್ನೂ ಕಂಪ್ನಿ ಬರ್ಸುತ್ತೆ. ತುಂಬ ಬಿಸ್ನೆಸ್ನ ಡೀಪಿಗೆ ಹೋಗಿ ಮಾತಾಡೋಣ ಮೇಡಮ್. ಔಟ್ಲೆಟ್ಸ್ ಬಂತು, ಅಲ್ಲಲ್ಲಿ ಸ್ಟೋರ್ಸ್ಗಳು ಓಪನ್ ಆದವು. ಅದಾದ ನಂತರ ಈ ಆಫ್ಲೈನ್ ಸ್ಟೋರ್ಸು, ಕ್ವಿಕ್ ಕಾಮರ್ಸು, ಕಾಮರ್ಸು ಈ ಥರದ್ದೆಲ್ಲ ಬಂದು ಶಾಪಿಗೆ ಬರೋರು ಕಡಿಮೆ ಆಗಲಿಲ್ವಾ? ಒಂದು ವೇಳೆ ನಮ್ಮದು ಔಟ್ಸೈಡಲ್ಲಿ ಸ್ಟೋರ್ಸ್ ಇದ್ದರೂ ಕೂಡ ಈ ಕಾಮರ್ಸು ಕ್ವಿಕ್ ಕಾಮರ್ಸು ಹೇಗೆ ವರ್ಕ್ ಆಯಿತು, ಅದು ಪ್ರಾಫಿಟೇಬಲ್ಲ ಅಂತ? ಏನಾಗಿದೆ, ಇಫ್ ಯು ಅನಲೈಸ್ ದ ಡೇಟಾ ಓವರ್ ಆಲ್ ಆಗಿ, ದ ಕ್ವಿಕ್ ಕಾಮರ್ಸ್ ಆ್ಯಂಡ್ ದ ಕ್ಯೂ ಕಾಮರ್ಸ್ ಏನು ಬಂದಿದೆ ಇದು, ದಿಸ್ ಹ್ಯಾಸ್ ಓನ್ಲಿ ಬೀನ್ ಎ ಬೂಮ್ ಟು ದ ಬಿಸ್ನೆಸ್ ಇಂಡಸ್ಟ್ರಿ ಆರ್ ದ ಫುಡ್ ಇಂಡಸ್ಟ್ರಿ ಪರ್ ಸೆ. ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಏನಿದೆ, ಇಟ್ ಹಸ್ ಡೆಫಿನೆಟ್ಲಿ ಬೀನ್ ಅನ್ ಅಡಿಷನ್. ಸಂಬಡಿ ಹೂ ರೆಸಿಸ್ಟ್ ದ ಚೇಂಜ್ ಇಸ್ ವೆರಿ ಡಿಫಿಕಲ್ಟ್. ನಾವು ಭಾಳ ಎಕ್ಸಾಂಪಲ್ಸ್ ನೋಡಿದ್ದೀವಿ ಪ್ರಪಂಚದಲ್ಲಿ. ಇಲ್ಲ ನನ್ನ ಅಂಗಡಿ ಹೊಡ್ತಾ ಬಿಡುತ್ತು ಇದು ಬಂದಿದ್ರಿಂದ, ಆ ಥರದ್ದೇನು ಇಲ್ಲ. ಆ ಥರದ್ದೇಂದು ಇಲ್ಲ, ಇರಬಾರ್ದು ಕೂಡ ಆಲ್ಸೋ. ಬಿಕಾಸ್ ನಾನು ನಂಬರ್ಸಲ್ಲಿ ಮಾತಾಡ್ತೀನಿ, ದೆನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಆಲ್ಸೋ ಅಂತ. ಭಾಳಷ್ಟು ಜನ ಇವತ್ತಿನ ದಿನ ಹೇಳ್ತಾರೆ, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಕಮಿಷನ್ ಇಷ್ಟೊಂದು ಕೊಡಬೇಕು, ಸೊ ನಾವು ಮಾಡೋದಿಲ್ಲ, ನಾನು ಕೊಡೋದಿಲ್ಲ, ವಾಟ್ ಎವರ್. ವೆಲ್, ದಟ್ ಇಸ್ ದೇರ್ ಪಾಯಿಂಟ್ ಆಫ್ ವ್ಯೂ. ಬಟ್ ಇನ್ ಮೈ ಒಪಿನಿಯನ್, ಇಫ್ ವಿ ಡೋಂಟ್ ಹ್ಯಾವ್ ಒನ್, ಯು ಆರ್ ಲೂಸಿಂಗ್ ಔಟ್ ಆನ್ ಅ ಬಿಗ್ ಆಪರ್ಚುನಿಟಿ. ಆಮೇಲೆ ಒಂದು ಕಸ್ಟಮರ್ಸ್ಗೆ ನೀವು ಕನೆಕ್ಟ್ ಆಗೋದು ನೀವೇ ತಪ್ಪಿಸ್ತಾ ಇದ್ದೀರಾ. ಈಗ ನಾನೊಂದು ಸೂಪರ್ ಸ್ಟೋರು, ನಮ್ಮದು ತುಂಬ ಚೆನ್ನಾಗಿದೆ, ನಮ್ಮಲ್ಲಿ ಸಿಗೋ ಪದಾರ್ಥ ವರ್ಷದಿಂದ ಎಲ್ಲರಿಗೂ ಗೊತ್ತಿದ್ದು.
ನಾನು ಬರೀ ಇದೊಂದು ಏರಿಯಾಲಿ ಮಾತ್ರ ಸಿಗ್ತೀನಿ ಅಂತಂದರೆ, ನಾನು ಎಲ್ಲೋ ದೂರದ ಜಾಗದಲ್ಲಿದ್ದರೆ, ಬೆಂಗಳೂರಲ್ಲೇ ಇವತ್ತು ನಮಗೆ ಗೊತ್ತು ಎಷ್ಟು ಕಷ್ಟ ಒಂದು ಏರಿಯಿಂದ ಇನ್ನೊಂದು ಏರಿಯಾಗಿ ಈ ಟ್ರಾಫಿಕಲ್ಲಿ ನಮ್ಮ ಕೆಲಸದ ಒತ್ತಡದಲ್ಲಿ ಹೋಗೋಕ್ಕಾಗತ್ತೆ ಅಂತ. ನಾವು ಒಂದೇ ಏರಿಯಾಲಿದ್ದರೆ ಹೆಂಗೆ ಅಷ್ಟು ಜನಕ್ಕೆ ನಾವು ತಲುಪಕ್ಕೆ ಸಾಧ್ಯ? ಇದೇ ಗ್ಯಾಪ್ ನಾವು ಕಂಡಿದ್ದು ಮಾರ್ಕೆಟಲ್ಲಿ ಆಲ್ಸೋ, ದಟ್ ಯು ಹ್ಯಾವ್ ಟು ಬಿ ಆಕ್ಸೆಸಿಬಲ್. ಆಕ್ಸೆಸಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಆಕ್ಸೆಸಿಬಲ್ ಆಗಿರಬೇಕು ಅಂತ ಏರಿಯಲ್ಲಿ ನಮ್ಮ ಸ್ಟೋರ್ ಓಪನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಕ್ವಿಕ್ ಕಾಮರ್ಸು, ಕ್ಯೂ ಕಾಮರ್ಸು ಅಥವಾ ಕಾಮರ್ಸ್ ನಮಗೆ ಹೆಲ್ಪ್ ಮಾಡ್ತು ಅಂತಂದರೆ ಬಿಕಮ್ಸ್ ಈಸಿಯರ್ ಅಲ್ವಾ. ನಮ್ಮ ಪರವಾಗಿ ಅವ್ರು ಹೋಗಿ ನಮ್ಗೆ ಡೆಲಿವರ್ ಮಾಡ್ತಿದ್ದಾರೆ. ಎಸ್, ಅವ್ರು ಮಾಡೋಂಥ ಕೆಲಸಕ್ಕೆ ಅವ್ರಿಗೆ ನಾವು ಕಮಿಷನ್ ಕೊಡಲೇಬೇಕಾಗತ್ತೆ, ನಮ್ಮ ಶೇರ್ ಆಫ್ ಪ್ರಾಫಿಟಲ್ಲೂ ಒಂದು ಸ್ವಲ್ಪ ಕೊಡಬೇಕಾಗತ್ತೆ. ಬಟ್ ಇಟ್ಸ್ ಗೋನ್ ಹೆಲ್ಪ್ ಯು ಇನ್ ಅ ಬಿಗ್ ಟೈಮ್ ಅಲ್ಲ. ಈಗ ನಾನು ನಾಳೆ ಸ್ವೀಟು ಶುರು ಮಾಡಬೇಕು, ಒಂದು ಶಾಪನ್ನು ಶುರು ಮಾಡಬೇಕು ಅಂದರೆ 1,000 ರೂಪಾಯಿಗೆ 1 kg ಸ್ವೀಟನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋಣ. ಅದನ್ನು ಬ್ರೇಕ್ ಡೌನ್ ಮಾಡ್ಬೋದಾ? ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ, ರಾ ಮೆಟೀರಿಯಲ್ ಎಷ್ಟಾಗುತ್ತೆ, ಫೈನಲ್ ನಾನು ಎಷ್ಟಕ್ಕೆ ಮಾರ್ತಾ ಇದ್ದೀನಿ, ಮಾರ್ಜಿನ್ ಎಷ್ಟು ಇರ್ಬೋದು? ನನ್ನಂಥ ಅನೇಕ ಯುವಕರಿಗೆ ನೋಡ್ತಾ ಹೇಳ್ಬೋದು ಸರ್. ಒಂದು ಪ್ಯೂರ್ ಕಾಕ್ಸ್ ಅಂತ ಹೇಳ್ತೀವಿ. ಪ್ಯೂರ್ ಕಾಕ್ಸ್ ಅಂತಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ನಾವು ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಅಂದ್ಬಿಟ್ಟು ಅದು ಈಸಿಲಿ ಒಂದು 35% ಇರುತ್ತೆ. ಓಕೆ, 35% ಇರುತ್ತೆ. 100 ರೂಪಾಯಿ ಅಂತಂದರೆ 100 ರೂಪಾಯಲ್ಲಿ 35 ರೂಪಾಯಿ ಇರುತ್ತೆ, 1000 ರೂಪಾಯಲ್ಲಿ 350 ರೂಪಾಯಿ ಇರುತ್ತೆ, ವಿಚ್ ಇಸ್ ಪ್ಯೂರ್ ಕಾಕ್ಸ್. ಓಕೆ, ಈ ಪ್ಯೂರ್ ಕಾಕ್ಸ್ ಅಲ್ಲಿ ಗ್ಯಾಸ್ ಬಿಟ್ಟು ನಾನು ಹೇಳ್ತಿರೋದು, ಗ್ಯಾಸ್ ಬಳಸ್ದಿರ ಬರೀ ನೀವೇನು ಮೆಟೀರಿಯಲ್ ಬಳಸ್ತೀರಾ, ರಾ ಮೆಟೀರಿಯಲ್. ಈಗ ಕಾಜು ಕಟ್ಲಿ ಮಾಡಬೇಕು ಅಂತಂದ್ರೆ ಅದಕ್ಕೆ 35 ಇರಲ್ಲ, ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಹೆಚ್ಚಿಗೆ ಇರುತ್ತೆ. ಬಟ್ ಇನ್ ಜನರಲ್ ನಾ ಹೇಳಬೇಕು ಅಂದ್ರೆ 35% ಇರುತ್ತೆ ಕಾಕ್ಸ್. ಓಕೆ, ಇದು ಬಿಟ್ಟು ಇದಕ್ಕೆ ನೀವು ನಿಮ್ಮ ಕುಕಿಂಗ್ ಮೀಡಿಯಂ ಚಾರ್ಜಸ್ ಹಾಕೋಬೇಕು. ಅಂದರೆ LPG ಬಳಸ್ಬೋದು, ಥರ್ಮಿಕ್ ಫ್ಲೂಯಿಡ್ ಬಳಸ್ಬೋದು, ಈ ಥರ ಸಾಕಷ್ಟು ನಮೂನೆ ಇದೆ. ಅದರದ್ದು ಒಂದು ಜನರಲಿ ಒಂದು 2% ಇರುತ್ತೆ. ಓಕೆ, ಇದಾದ್ಮೇಲೆ ದೆರ್ ಇಸ್ ಅ ಬೇಸಿಕ್ ಪ್ಯಾಕಿಂಗ್ ಮೆಟೀರಿಯಲ್ ದಟ್ ಯು ಯೂಸ್. ಈಗ ನೀವು ಫ್ಯಾಕ್ಟ್ರಿಲಿ ಮಾಡಿದ್ರು ಕೂಡ ನೀವು ಪ್ರೊಡಕ್ಷನ್ ಮಾಡಲಿಕ್ಕೆ ಅಂತ ಒಂದು ಪ್ರೈಮರಿ ಪ್ಯಾಕಿಂಗ್ ಮೆಟೀರಿಯಲ್ ಬಳಸ್ತೀರಾ. ಆ ಪ್ರೈಮರಿ ಪ್ಯಾಕಿಂಗ್ ಮೆಟೀರಿಯಲ್ ಕೂಡ ಒಂದು 2% ಅಷ್ಟು ಬರುತ್ತೆ. 35 + 2 ಮಿನಿಮಮ್. ಆನ್ ಎನ್ ಆವ್ರೇಜ್ ಅಬೌಟ್ 40% ನೀವು ಕಾಸ್ಟ್ ಬರೀ ಟು ಪ್ರೊಡ್ಯೂಸ್ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಟ್. ಎನಿಬಡಿ ವಿತ್ ಅ ಸೆನ್ಸಿಬಲ್ ಹೆಡ್ ಹೂ ವಾಂಟ್ಸ್ ಟು ಗಿವ್ ಅ ಗುಡ್ ಪ್ರಾಡಕ್ಟ್ ಹ್ಯಾಸ್ ಟು ಸ್ಪೆಂಡ್ ದಿಸ್. ಈ 40 ಆದ್ಮೇಲೆ ಅದ್ರ ಮೇಲೆ ಏನಾದರೂ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಪ್ಯೂರ್ ಕಾಕ್ಸ್ ಏನಾಗುತ್ತೆ ಅದೇ ಒಂದು 40% ಆಗುತ್ತೆ. ಅದು ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಏನು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್? ಒಂದು ಫ್ಯಾಕ್ಟ್ರಿ, ಒಂದು ಸೆಂಟ್ರಲೈಸ್ ಫೆಸಿಲಿಟಿ, ಅಲ್ಲಿ ಬಾಡಿಗೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರ ಸ್ಯಾಲ್ರೀಸ್ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಂಥ ಬೋನಸ್ ಇರ್ಬೋದು, ಅವ್ರ ಬೆನಿಫಿಟ್ಸ್ ಇರ್ಬೋದು, ಅದೆಲ್ಲ ಸೇರ್ಕೊಳ್ಳುತ್ತೆ. ಮ್ಯಾನ್ ಪವರ್ ಕಾಸ್ಟು. ಅದು ಬಿಟ್ಬಿಟ್ಟು ನಿಮಗೆ ನಮ್ಮಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಅದು ನೆಕ್ಸ್ಟ್ ಬರುತ್ತೆ. ಓಕೆ, ಫಸ್ಟ್ ಇದು ಬರೀ ಬ್ಯಾಕ್ ಎಂಡ್ ನಾನು ಇನ್ನ ಹೇಳ್ತಾ ಇದ್ದೀನಿ ಒಂಥರ ಬರೀ ಕಾಕ್ಸ್ 40ಕ್ಕೆ ಹೆಂಗ್ ಬಂದು ನಿಲ್ತೋ, ಅದಾದ್ಮೇಲೆ ಇದೆಲ್ಲ ಅಲ್ಲೇ ಇರೋಂಥ ಒಂದು ಖರ್ಚು, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮ್ಯಾನ್ ಪವರ್ ಲಾರ್ಜ್ಲಿ. ಇದೆಲ್ಲ ಆಗಿ ಇವ್ರಿಗೆ ಸಪೋರ್ಟಿಂಗ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಯಾಕಂದ್ರೆ ಗೂಡ್ಸ್ ಎಕ್ಸ್ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಅಥವಾ ಮುಂದಕ್ಕೆ ಹೋಗ್ಬೋದು. ಎಕ್ಸ್ ಫ್ಯಾಕ್ಟ್ರಿ ಅದಕ್ಕೆ ಬೇಕಿದ್ದಂಥ ವೇರ್ ಹೌಸ್ ನಾವು ಇಟ್ಕೊಳ್ಳಿಕ್ಕೆ, ಅದನ್ನೆಲ್ಲ ಮಾಡ್ಲಿಕ್ಕೆ ಅದು ಒಂದು 9-12% ರೇಂಜ್ ಅಲ್ಲಿ ಇರುತ್ತೆ. ಓಕೆ, ಸೊ ನಾವು ಒಂದು ಆವ್ರೇಜ್ ನಾನು ತಗೊಂಡ್ರೆ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎನಿ ಸ್ವೀಟ್ ಈಸ್ ಮಿನಿಮಮ್ 50%. ಯಾವುದೇ ತಗೋಬಹುದು. ನೀವು ಒಂದು ರಸಗುಲ್ಲ ನಮ್ಮಲ್ಲಿ ತಿಂತ 40 ರೂಪಾಯಿ ಆಗ್ತಿದೆ ಅಂದ್ರೆ ನಮ್ಮ ಗ್ರಾಹಕರು ತಿಳ್ಕೊಬೇಕು ಇವ್ರು ಮಾಡ್ಲಿಕ್ಕೆ 20 ರೂಪಾಯಿ ಅಂತೂ ಖರ್ಚಾಗೇ ಆಗುತ್ತೆ. ಮಿನಿಮಮ್ ಖರ್ಚು ಅದು. ಇದು ವಾಸ್ತವ. ಅದ್ರ ಮೇಲೆ ಬೇರೆ ಸೊ ಪ್ಯಾಕಿಂಗ್ ಮೆಟೀರಿಯಲ್ ಇವಾಗ ಕಸ್ಟಮರ್ಸ್ ಬಂದು ನಮ್ಮ ಸ್ಟೋರ್ಸ್ ಅಲ್ಲಿ ಏನು ನಮ್ಮ ಬಾಕ್ಸಸ್ ನೀವು ನೋಡಿದ್ರೆ ದೇ ಆರ್ ಬ್ಯೂಟಿಫುಲಿ ಡಿಸೈನ್. ಜನರಲಿ ನಮಗೆ ಒಂದು 8-10% ಪರ್ ಆಫ್ ದಿ MRP ಖರ್ಚಾಗತ್ತೆ ನಮಗೆ ಟು ಡೆವಲಪ್ ದೋಸ್ ಬಾಕ್ಸಸ್ ಆ್ಯಂಡ್ ಟು ಮೇಕ್, ಬಿಕಾಸ್ ಪ್ರತಿ ಒಂದಕ್ಕೂ ಅದರದ್ದೇ ಆದ ಪ್ಯಾಕಿಂಗ್ ಮೆಟೀರಿಯಲ್ ಮಾಡಿರ್ತೀವಿ. ಅಂದ್ರೆ ಈಗ ಲಡ್ಡುಗೆ ಆದ್ರೆ ಬೇರೆ ತರ ಬಾಕ್ಸಸ್ ಇರುತ್ತೆ. ಸ್ವಲ್ಪ ಬಲ್ಕಿಯರ್ ಸ್ವೀಟ್ಸ್ ಅಂದ್ರೆ ಇವಾಗ ಬಾದುಷಾ ಅಥವಾ ಆ ಥರ ಚಂದ್ರಕಲಾ, ನಿಮಗೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ನಿಮಗೂ ಕೂಡ ಒಂದು ಅನ್ಸಿರ್ಬೋದು, ಈ ಸುಮ್ಮನೆ 12% 15% ಯಾಕೆ ಪ್ಯಾಕೇಜಿಂಗ್ ಕೊಡಬೇಕು, ಸ್ವಲ್ಪ ಕಮ್ಮಿ ಮಾಡ್ಬೋದಲ್ಲ ನಾವು ಅಂತ ಅನ್ಸಿರ್ಬೋದು. ನಾವ್ ಏನ್ ಮಾಡಿದೀವಿ ಅದಕ್ಕೆ, ಇವಾಗ ನಿಮ್ದೇ ಡಬ್ಬ ನೀವು ತಗೊಂಬಂದ್ರೆ ನಾನು 10% ಡಿಸ್ಕೌಂಟ್ ಕೊಡ್ತೀನಿ. ಓಹೋ, ಓಕೆ. ನಮ್ಮ ಬ್ಯಾಗು ಏನು ತಗೋದಿರಾ, ನಿಮ್ಮನೆಯಿಂದ ನೀವು ಡಬ್ಬ ತಗೊಂಬಂದು ನಿಮ್ ಬ್ಯಾಗಲ್ಲಿ ನೀವು ತಗೊಂಡ್ ಹೋದ್ರೆ ಇಟ್ಸ್ ಸೊ ಲಾಸ್ಟ್ ಇಯರ್ ನಾವು ವರ್ಲ್ಡ್ ಅರ್ತ್ ಡೇಗೆ ನಾವು ಈ ಇನಿಷಿಯೇಟಿವ್ ಶುರು ಮಾಡಿದ್ವಿ 2024 ಅಲ್ಲಿ. ಸೊ ಟು ಸೇ ದಟ್ ಇಫ್ ಯು ಬ್ರಿಂಗ್ ಯುವರ್ ಓನ್ ಡಬ್ಬ ಬ್ಯಾಗು ಎಲ್ಲ ನಮ್ಮ ಪ್ಯಾಕಿಂಗ್ ಮೆಟೀರಿಯಲ್ ಯೂಸ್ ಮಾಡ್ದಿರಾ ಇದ್ರೆ ಯು ಗೆಟ್ ಅ ಫ್ಲಾಟ್ 10%. ಓಕೆ,
ಈ ಪ್ರೆಸೆಂಟೇಷನ್ ಎಷ್ಟು ಮುಖ್ಯ ಆಗುತ್ತೆ ಅಂತ? ಸರ್ ತುಂಬಾ ಸತಿ ನೀವು ನಾ ಆಗ್ಲೇ ಹೇಳ್ದಂಗೆ ನಿಮ್ಮ ಮನೆಗೆ ನೀವು ತಗೊಂಡು ಹೋಗೋವಾಗ ನೀವು ಅದನ್ನ ಮಾಡ್ತೀರಾ, ಬಟ್ ಜನರಲಿ ನೀವು ಇನ್ನೊಬ್ರಿಗೆ ಕೊಡೋವಾಗ ಅದು ನೀವು ಒಳಗಡೆ ಚಿನ್ನನೇ ಇಟ್ಟಿರ್ಬೋದು, ಬಟ್ ಮೇಲ್ಗಡೆ ಒಂದು ಆ ಬಾಕ್ಸ್ ಪ್ರೆಸೆಂಟೇಷನ್ ಟಾಕ್ಸ್ ವೆರಿ ಮಚ್ ಅಬೌಟ್ ಹೌ ಮಚ್ ಯು ಕೇರ್ ಫಾರ್ ದಿ ಅದರ್ ಪರ್ಸನ್. ನಿಮ್ಗೆ ಆ ಇನ್ನೊಬ್ಬರ ಮೇಲೆ ಎಷ್ಟು ಪ್ರೀತಿ, ವಿಶ್ವಾಸ, ಗೌರವ ಅದು ಏನಿದೆ ಅದು ನಿಮ್ಮ ಹೊರಗಡೆ ಮಾತ್ರ ಕಾಣುತ್ತದು. ಒಳಗಡೆ ಇನ್ನ ಆಮೇಲೆ ಅವ್ರ ಮನೆಗೆ ಹೋಗಿ ತೆಗೆದು ಅದನ್ನ ತಿಂದಾಗ ಅದು ಗೊತ್ತಾಗ. ಬಟ್ ಎಲ್ಲರ ಮುಂದೆ ನೀವ್ ಏನ್ ಕೊಡ್ತೀರಾ, ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಸ್ವೀಟು ಬರೀ ನಾವು ತಿನ್ನಕಲ್ದಿರಾ, ಇನ್ ಇಂಡಿಯಾ ಇಟ್ಸ್ ಅ ಕಲ್ಚರ್ ಟು ಗಿಫ್ಟ್ ಅಲ್ವಾ, ಗಿಫ್ಟಿಂಗ್ ತುಂಬಾ ಯೂಸ್ ಮಾಡ್ತಾರೆ. ಅಂಡ್ ನಾ ಆಗ್ಲೇ ಹೇಳ್ದಾಗೆ ಈ ಗ್ಯಾಪ್ ಏನಿತ್ತು ಕನ್ನಡ ಬ್ರ್ಯಾಂಡು ಮತ್ತೆ ನಾರ್ತ್ ಇಂಡಿಯನ್ ಬ್ರ್ಯಾಂಡ್ಸ್, ಇವತ್ತಿನ ದಿನ ದೇಶದಲ್ಲಿ ಹೆಚ್ಚಿಗೆ ಕನ್ಸಂಪ್ಷನ್ ನಾರ್ತ್ ಇಂಡಿಯನ್ಸ್ ಇರುತ್ತೆ. ಅಂಡ್ ದಟ್ ಬ್ಲಿಂಗ್ ಇಸ್ ಇಂಪಾರ್ಟೆಂಟ್. ನಿಮ್ಗೆ ಹೌ ವೆಲ್ ಯು ಪ್ರೆಸೆಂಟ್, ನೀವು ಎಷ್ಟು ಚೆನ್ನಾಗಿ ಅದನ್ನ ಪ್ಯಾಕೇಜ್ ಮಾಡಿ ಕೊಡ್ತೀರಾ, ಇಟ್ ಟಾಕ್ಸ್ ಸೋ ಮಚ್ ಅಬೌಟ್ ದ ಬ್ರ್ಯಾಂಡ್. ಎಷ್ಟೋ ಜನ ನಮ್ಮ ಔಟ್ಲೆಟ್ಸ್ ಇರೋ ಏರಿಯಾಗಳಿಗೆ ಹೋದ್ರೆ ಎಲ್ಲಾರ ಮನೆ ಗೇಟ್ ಅಲ್ಲಿ ಹಾಲ್ ಬ್ಯಾಗ್ ಆಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ಬಿಸ್ನೆಸ್ ಸ್ಟ್ರಾಟಜಿನೂ ಉಂಟು. ಮೋರ್ ದೆನ್ ಬಿಸ್ನೆಸ್ ಸ್ಟ್ರಾಟಜಿ ದೇರ್ ಇಸ್ ಅ ಕಾನ್ಶಿಯಸ್ ಅಪ್ರೋಚ್ ಆಲ್ಸೋ. ಈಗ ಇದು on the top surface it looks like a strategy, a marketing idu whatever idurnu kuda, but deep down within there are many ways to do marketing, which we are doing, which we will do also. But idu enagutte, we are being a little concerned about where we are, why we are anta. Namge iga simple matter, paper bag ಗೆ 5 ರೂಪಾಯಿ ಆಗಿ ಇದು 7 ರೂಪಾಯಿ ಆದ್ರೆ 2 ರೂಪಾಯಿ ಹೆಚ್ಚಿಗೆ ನಾನು ಯಾಕೆ ಕೊಡಬೇಕು ಅನ್ನೋದು ಈಸ್ ಅ ಬಿಸ್ನೆಸ್ ಸೆನ್ಸ್. ನಾನು 2 ರೂಪಾಯಿ ಹೆಚ್ಚಿಗೆ ಕೊಟ್ರೆ ಪೇಪರ್ ಬ್ಯಾಗ್ ಒಂದ್ ಸತಿಗೆ ಹಾಳಾಗತ್ತೆ. ಆಲ್ದೋ ಇಟ್ ಇಸ್ ಸಸ್ಟೈನಬಲ್, ಈ ಪರ್ಟಿಕ್ಯುಲರ್ ಬ್ಯಾಗ್ ನ 10 ಸತಿ ಬಳಸ್ತಾನೆ. ಸ್ವಂತ ಬ್ಯಾಗು ಇದೆಲ್ಲ ಬೇರೆದಕ್ಕನ ಬಳಸ್, ನಮ್ ಸ್ವೀಟ ತಗೋಬೇಕು ಅನ್ನೋದು ಏನಿಲ್ಲ ನಮ್ಗೆ. ಅವ್ರು ಎಲ್ಗನ ತಗೊಳ್ಳಿ, ಏನಿವೆ ನಾವು ಕಸ್ಟಮರ್ಗೆ ಇದಕ್ಕೆ 1 ರೂಪಾಯಿ ಚಾರ್ಜ್ ಮಾಡ್ತಾ ಇಲ್ಲ, ಅಂದ್ರೆ ಆಸ್ ಎಕ್ಸ್ಟ್ರಾ ಚಾರ್ಜ್ ಏನು ಮಾಡ್ತಿಲ್ಲ. ದಿಸ್ ಇಸ್ ಆಲ್ರೆಡಿ ಇಂಗ್ರೈಂಡ್ ಇನ್ ಅವರ್ ಬೇಸಿಕ್ ಕಾಸ್ಟ್. ಸೊ ನಾವು ಏನ್ ಮೆಟೀರಿಯಲ್ ಕೊಡ್ತಾ ಇದೀವಿ, ದಿಸ್ ಇಸ್ ಆಲ್ ಪಾರ್ಟ್ ಆಫ್ ದ ಬೇಸಿಕ್ ಆಫರಿಂಗ್. ಒಬ್ಬರು ಬಂದು 1 kg ಸ್ವೀಟ್ ತಗೊಂಡ್ರೆ ಅದಕ್ಕೆ ಸೂಟಬಲ್ ಆಗಿರೋಂಥ ಒಂದು ಘನತೆ ಆಗಂತ ಒಂದು ಬಾಕ್ಸ್ ಇರ್ಬೋದು, ಕ್ಯಾರಿ ಬ್ಯಾಗ್ ಇರ್ಬೋದು, ಇದು ಒಟ್ಟಿಗೆ ಕೊಡ್ತೀವಿ. ಈಗ ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ತುಂಬಾ ಜನಕ್ಕೆ ಬಹಳ ಲೈಸೆನ್ಸ್ ಇರುತ್ತೆ, ಮತ್ತೆ ಏನೇನೋ ನಾರ್ಮ್ಸ್ ಇರುತ್ತಂತೆ, ತುಂಬಾ ಕಷ್ಟ ರೀ ಅದನ್ನೆಲ್ಲ ಮೇಂಟೈನ್ ಮಾಡೋದು ಅಂತ ಹೇಳ್ತಾರೆ. ಸೊ ಏನೆಲ್ಲ ಲೈಸೆನ್ಸಿಂಗ್ಗಳು ಬೇಕು, ನಾರ್ಮ್ಸ್ ಹೇಗಿರ್ತವೆ ಅಂತ? ಸಾಕಷ್ಟು ಲೈಸೆನ್ಸಸ್ ಬೇಕು ನೀವು ಹೇಳ್ದಂಗೆ, ಬಟ್ ದೀಸ್ ಆರ್ ಆಲ್ ಸ್ಟ್ಯಾಂಡರ್ಡ್. ಇದು ಕಷ್ಟ ಅಂತ ಹೇಳಿಕಲ್ಲ, ನಾನು ಏರ್ಲೈನ್ ಇಂಡಸ್ಟ್ರಿಗೆ ಹೋಗ್ತೀನಿ, ನಾನು DGCA ರೂಲ್ಸ್ ಫಾಲೋ ಮಾಡೋಕ್ಕಾಗಲ್ಲ ಅಂದ್ರೆ ಏನರ್ಥ? ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಸಂಬಡೀಸ್ ಲೈಫ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಊಟ ಮಾಡಿ ಎಷ್ಟೊಂದು ಜನ ಗ್ರಾಹಕರು ಬಳಸ್ತಿರುವಾಗ ಅದನ್ನ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಇಟ್. ಸೊ ಅದಕ್ಕೆ ತಕ್ಕಂತ ಬೇಸಿಕ್ ಗೈಡ್ಲೈನ್ಸ್ ಗೌರ್ಮೆಂಟ್ ವಿತ್ ರೂಪ ಮಾಡಿದ್ದಾರೆ ಅದನ್ನ. ಬಟ್ ಐ ಥಿಂಕ್ ಫಾರ್ ಅ ಕಂಪನಿ ವಿತ್ ಇಂಟೆಗ್ರಿಟಿ ಅಂಡ್ ಸಮಥಿಂಗ್ ವಿಚ್ ಇಸ್ ಅಟ್ ಇದು, we are much ahead of all those rules. You know, ಹುಡುಕಿದ್ರು ನಮ್ಮಲ್ಲಿ ಆ ತರದ್ದೇನು ಸಿಗುವಂತ ಒಂದು ಇದು ಬೇಸಿಕ್ಲಿ ಏನೆಲ್ಲ ಬೇಕು ಅಂತ. ಜನರಲಿ ಪ್ರತಿಯೊಂದು ಸ್ಟೋರ್ ಓಪನ್ ಮಾಡುವಾಗ ನಿಮ್ಗೆ ಅಲ್ಲಿ FSSAI ಲೈಸೆನ್ಸ್ ಬೇಕು. ಓಕೆ, ನಮ್ ಫ್ಯಾಕ್ಟ್ರಿ ಲೈಸೆನ್ಸ್ ಬೇಕಿಲ್ಲಿ, ಕಾರ್ಮಿಕರಿಗೆ ESI ಬೇಕಾಗತ್ತೆ, PF ಬೇಕಾಗತ್ತೆ, ಈ ತರದ್ ಬೇಕಾಗತ್ತೆ. ಬೇಸಿಕ್ಲಿ ಫುಡ್ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್, ಓಕೆ, ಪ್ಲಸ್ ಫ್ಯಾಕ್ಟ್ರಿ ಲೈಸೆನ್ಸ್ ಬೇಕು. ಪ್ರತಿಯೊಂದು ಅಂಗಡಿಗೂ ಬೇಕಾಗತ್ತೆ ಒಂಥರ. ಇದು ಮಾಡ್ಲಿಕ್ಕೆ ದೇರ್ ಇಸ್ ಸರ್ಟನ್ ಅಮೌಂಟ್ ಆಫ್ ರೆಡ್ ಟೇಪಿಸಮ್ ಇನ್ ಅವರ್ ಕಂಟ್ರಿ. ಅದೆಲ್ಲ ಇದ್ದಿದ್ದೆ, ಅದನ್ನ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅದನ್ನ ಮಾಡಕ್ ಆಗದೆ ಇರೋರು ಇಂಡಿಯಲ್ ಬಿಸ್ನೆಸ್ ಮಾಡ. ಈಗ ತುಂಬಾ ಜನಕ್ಕೆ ನಾನೇ ಮಾಡಬೇಕು ಅಂತ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗತ್ತೆ. ಫ್ರಾಂಚೈಸ್ ತಗೊಂಡ್ಬಿಡ್ತೀನಿ, ಒಂದು ಇಂಡಿಯಾ ಸ್ವೀಟ್ ಫ್ರಾಂಚೈಸಿ ತಗೋತೀನಿ ಅಂತ ಹೇಳಿದ್ರೆ ಹೇಗೆ, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಎಷ್ಟು ಪ್ರಾಫಿಟ್ ಮಾಡ್ಬೋದು? ನಮ್ದು ಒಂದು ಅಂಗಡಿ ಓಪನ್ ಮಾಡ್ಲಿಕ್ಕೆ ನಮ್ಗೊಂದು 75 ಲಕ್ಷ ಖರ್ಚಾಗುತ್ತೆ. ಇದನ್ನ ಮಾಡೆಲ್ನ ನಾವೀಗ ಏನು ಇಲ್ಲಿ ತನಕ ಬರೋವಾಗ, ನಾವು ಫಸ್ಟ್ ಅಂಗಡಿ ಓಪನ್ ಮಾಡಿದಾಗ 1.25 ಕೋಟಿ ಖರ್ಚು ಮಾಡಿದ್ವಿ. ಇದು ಕೂಡ ಒಂದು ಬಿಸ್ನೆಸ್ ಗ್ಯಾಪ್ ಐಡೆಂಟಿಫೈ ಮಾಡಿ ನಾವು ಪೊಸಿಷನ್ ಮಾಡಿದ್ವಿ. ಎಷ್ಟು ಖರ್ಚು ಮಾಡಿದ್ರೆ, ಎಷ್ಟು ಬಿಸ್ನೆಸ್ ಮಾಡಿದ್ರೆ ನಾವು ಈ ದುಡ್ಡನ್ನ ರಿಕವರ್ ಮಾಡ್ಬೋದು, ಬಿಸ್ನೆಸ್ ಸೆನ್ಸ್ ಹೆಂಗ್ ಬರುತ್ತೆ ಅಂತ. ನಾವು ಡೇ ನಂಬರ್ 1 ಇಂದ ಪ್ರಾಫಿಟಬಲ್ ಆಗಿದ್ದೀವಿ. ವಿ ಎನ್ಶೋರ್ಡ್ ಬಿಗಿನಿಂಗ್ ಇಂದನು ಹೆಂಗ್ ಪ್ರಾಫಿಟಬಲ್ ಆಗಿರ್ಬೋದು, ಅದ್ರ ತಕ್ಕಂತೆ ಕಾಕ್ಸ್ ಹೆಂಗ್ ಇಟ್ಕೋಬಹುದು, ಖರ್ಚು ನಾವು ಎಷ್ಟು ಮಾಡಬೇಕು, ಏನ್ ಮಾಡ್ಬೋದು ಅಂತ. ಅಫ್ಕೋರ್ಸ್ ನಮ್ಮ ಮಾರ್ಕೆಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಹೆಚ್ಚಿಗೆ ಆಗಿತ್ತು, ಇವತ್ತಿಗೂ ಇದೆ. ಯಾಕಂದ್ರೆ ಇನ್ನ ನಾವು ಜನರಿಗೆ ತಲುಪಬೇಕು, ಜನರಿಗೆ ಗೊತ್ತಾಗ್ಬೇಕು ನಮ್ಮ ಬಗ್ಗೆ ಏನಿದೆ, ಹೆಂಗಿದೆ ಅಂತ. ಒಮ್ಮೆ ಅವ್ರು ನಮ್ಮನ್ನ ಬಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಮೇಲೆ ಅದ್ರದ್ದು ಇದು. ಓಕೆ, 75 lakhs ಇನ್ವೆಸ್ಟ್ ಮಾಡೋದು, ಪ್ರಾಫಿಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಆನ್ ಅನ್ ಆವರೇಜ್ ನಮ್ಮಲ್ಲಿ ಏನಂತಂದ್ರೆ ಫ್ರಾಂಚೈಸಿ ಹಿಂಗ್ ವರ್ಕ್ ಆಗತ್ತೆ ಅಂದ್ರೆ, ವಿ ಆಪರೇಟ್ ಅನ್ನು ಫ್ರಾಂಚೈಸ್ ಇನ್ವೆಸ್ಟೆಡ್ ಕಂಪನಿ ಆಪರೇಟೆಡ್ ಮಾಡೆಲ್. ಬ್ರೇಕ್ ಡೌನ್ ಮಾಡ್ಬೋದು ಅದು ಹೇಗೆ? ಇದು ಬ್ರೇಕ್ ಡೌನ್ ಹಿಂಗೆ ಅಂತಂದ್ರೆ, ನೀವು ದುಡ್ಡು ಹಣನ ಇನ್ವೆಸ್ಟ್ ಮಾಡಾದ್ಮೇಲೆ ತಾವು ಪ್ರತಿದಿನ ಅಂಗಡಿಲಿ ಬಂದು ಅಂಗಡಿಯ ಡೈಲಿ ವ್ಯವಹಾರಗಳನ್ನ ನೋಡ್ಕೋಬೇಕಾದಂತ ಬಾಧ್ಯತೆ ನಿಮ್ದಿರುತ್ತೆ. ಓಕೆ, ಸ್ಟೋರ್ ಒಳಗಾಗ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ನಾವೇ ನೋಡ್ಕೊತೀವಿ, ಕಂಪ್ನಿನೇ ನೋಡ್ಕೊಳತ್ತೆ. ಏನದರ ಅರ್ಥ ಅಂತಂದ್ರೆ, ಅಂಗಡಿ ಸೆಲೆಕ್ಷನ್ ಇಂದ ಹಿಡಿದು
ಅಂಗಡಿ ಓನರ್ಗೆ ಯುನೋ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡೋದು ಹಿಡಿದು ಅದನ್ನ ರಿಜಿಸ್ಟರ್ ಮಾಡ್ತೀವಿ. ಪ್ಲಸ್ ಇಂಟೀರಿಯರ್ಸ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಜನನ ಹೈರ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿ ನಮ್ಮ ಸ್ವೀಟ್ಸ್ನ ಪ್ರೊಡ್ಯೂಸ್ ಮಾಡಿ ತಗೊಂಡ್ ಬಂದು ಮಾರದ ತನಕ GST ಲೈಸೆನ್ಸ್ ಇರ್ಬೋದು, FSSAI ಲೈಸೆನ್ಸ್ ಇರ್ಬೋದು, ಟ್ರೇಡ್ ಲೈಸೆನ್ಸ್ ಇರ್ಬೋದು, ಇದು ಎಲ್ಲ ಕಂಪನಿಯ ಒಂದು ಬಾಧ್ಯತೆ ಆಗುತ್ತೆ ಅಂತ. ಸೊ ಅಲ್ಲಿ ಸೇಲ್ಸ್ ನಾವು ನೋಡ್ಕೊಂಡು ಆಸ್ ಅ ಫ್ರಾಂಚೈಸಿ ತಮ್ಮ ರೋಲ್ ಏನಿರುತ್ತೆ ಅಂದ್ರೆ, ಒಂದು ಟು ಇನ್ವೆಸ್ಟ್ ದಿಸ್ ಅಮೌಂಟ್ ವಿಚ್ ಇಸ್ ಅಬೌಟ್ 75 lakh rupees ಟುಡೇ. ಒಂದು ಎರಡನೇದು ಸ್ಟೋರ್ ಬಿಟ್ಟು ಹೊರಗಡೆ ತಮ್ಮದೇ ಆದಂತ ಕಾಂಟ್ಯಾಕ್ಟ್ಸ್ ಅಲ್ಲಿ ತಾವು ಬಿಸ್ನೆಸ್ ನ ಜನರೇಟ್ ಮಾಡ್ಲಿಕ್ಕೆ ತಮ್ಮಿಂದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀವಿ. ಅಂಡ್ ಯಾವುದೇ ಒಂದು ಹೊಸ ಏರಿಯಾಗೆ ಹೋದಾಗ ನಮ್ಗೆ ಅಲ್ಲಿ ಇರೋರು ಒಂದು ಫ್ರಾಂಚೈಸ್ ಆಗಿದ್ರೆ ಸಾಕಷ್ಟು ಲೋಕಲ್ ಸಪೋರ್ಟ್ ನಮಗ್ ಸಿಗತ್ತೆ, ಅವ್ರ ಒಂದು ಕಾಂಟ್ಯಾಕ್ಟ್ ಸಿಗತ್ತೆ, ಆ ಒಂದು ಎಂಕರೇಜ್ಮೆಂಟ್ ಸಿಗತ್ತೆ ಒಂಥರ. ಆಮೇಲೆ ವಾರದಲ್ಲಿ ಒಂದಿನನೋ ಅಥವಾ ತಿಂಗಳಲ್ಲಿ ಒಂದು 2-3 ದಿನನೋ ಬಂದು ಅವರು ಸ್ಟೋರ್ಸ್ಗೆ ಅವಾಗ ವಿಸಿಟ್ ಮಾಡ್ತಿದ್ರೆ ನಮ್ಮ ಎಂಪ್ಲಾಯೀಸ್ ಇದಾರೆ. ಅದು ಬಿಟ್ಟು ಒಂದು ಓನರ್ ಅಂತ ಒಬ್ಬರು ಬಂದ್ರೆ ಅದರದ್ದು ಒಂದು ಕಳೆ ಬೇರೆ ಇರತ್ತೆ ಒಂಥರ. ನಾವು ಮಾಡೋದು ನಾವು ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಎ ಫ್ರಾಂಚೈಸಿ. ಸೊ ಇದರಿಂದ ಏನಾಯ್ತು, ಇವತ್ತಿನ ದಿನ ಡಿಸ್ಪೋಸಬಲ್ ಇನ್ಕಮ್ ಬಹಳಷ್ಟು ಜನದ ಇದೆ. ಬೆಂಗಳೂರಲ್ಲಿ ಜನರಲಿ ಗಂಡ ಹೆಂಡತಿ ಕೆಲಸ ಮಾಡ್ತಿರ್ತಾರೆ, ಒಂದು ಮಗು ಇರುತ್ತೆ. ಸೊ ಅವ್ರಿಗೆ ಏನಂದ್ರೆ 2-3 ಸೋರ್ಸ್ ತುಂಬಾ. ಈಗ ತಾವೆಲ್ಲ ಬಹಳ ಜನ ಎಜುಕೇಟ್ ಮಾಡಿದೀರಾ ತಮ್ಮ ಚಾನೆಲ್ ಅಲ್ಲಿ, ಯಾವ ತರ ಇನ್ವೆಸ್ಟ್ ಮಾಡ್ಬೇಕು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಯಾಕೆ ಇಟ್ಕೋಬೇಕು ಅಂತೆಲ್ಲ. ಈ ತರ ಎಲ್ಲ ಒಂದು ಓವರ್ ಆಲ್ ಒಂದು, ಅಂಡ್ ಬ್ಯಾಂಗ್ಳೂರ್ ಬೀಯಿಂಗ್ ದಟ್ ಸ್ಟಾರ್ಟ್ಅಪ್ ಕಲ್ಚರ್, ಆ ಒಂದು ಜನರಲ್ ಸೆನ್ಸ್ ಇದೆ ಅಂತ. ಸೊ ಏನಿದೆ ಅದರಿಂದ ಅಂದ್ರೆ ಪೀಪಲ್ ಆರ್ ರೆಡಿ ಟು ಇನ್ವೆಸ್ಟ್ ಔಟ್ಸೈಡ್ ಆಫ್ ವಾಟ್ ದೇ ಆರ್ ಆಲ್ರೆಡಿ ಡೂಯಿಂಗ್. ಅಂದ್ರೆ ಅವ್ರು ಮಾಡೋ ಕೆಲಸ ಅವ್ರು ಕಂಟಿನ್ಯೂ ಮಾಡ್ತಿರ್ಬೇಕು. ಅದು ಬಿಟ್ಟು ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಎಲ್ಲಿ ವರ್ಕ್ ಈ ತರ ಒಂದು ಆಪರ್ಚುನಿಟೀಸ್ ನೋಡ್ತಿರ್ತಾರೆ. ಅದರಿಂದ ಇಟ್ ಇಸ್ ವೆರಿ ಕಂಫರ್ಟಬಲ್. ನಮ್ ಫ್ರಾಂಚೈಸಿ ಮಾಡೆಲ್ ಇನ್ನೊಂದು ಏನಂತಂದ್ರೆ, ಯು ಗೆಟ್ ಯುವರ್ ರಿಟರ್ನ್ಸ್ ಎವ್ರಿ ಮಂತ್. ಈಗ ಏನ್ ನೀವು 75 lakhs ಏನ್ ಇನ್ವೆಸ್ಟ್ ಮಾಡ್ತೀರಾ, ಎವ್ರಿ ಮಂತ್ ನಿಮ್ಗೆ ಯಾವ ಬೇಸಿಸ್ ಮೇಲೆ ರಿಟರ್ನ್ ಸಿಗುತ್ತೆ? ಬೇಸಿಸ್ ರಿಟರ್ನ್ಸ್ ಹೆಂಗ್ ಬರುತ್ತೆ ಅಂದ್ರೆ, ನಿಮ್ಗೆ ಒಂದು ಫಸ್ಟ್ ನಾವು ಮಿನಿಮಮ್ ಗ್ಯಾರಂಟಿ ಅಂತ ಫಿಕ್ಸ್ ಮಾಡ್ತೀವಿ. ಇವತ್ತಿನ ದಿನ ಮಿನಿಮಮ್ ಗ್ಯಾರಂಟಿ ಇಸ್ ಅಟ್ ಅಬೌಟ್ 12%. ಅಂತ ಏನಾಗುತ್ತೆ, ನಿಮ್ಗೆ ಎವ್ರಿ ಮಂತ್ ನಿಮ್ಗೆ 75 lakhs ಇನ್ವೆಸ್ಟ್ ಮಾಡಿದ್ರೆ 75,000 rupees ನಿಮ್ಗೆ ಮಂತ್ ಆನ್ ಮಂತ್ ಬರ್ತಾ ಇದೆ. ದಿಸ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೇಲ್. ಫಿಕ್ಸೆಡ್ ಅಮೌಂಟ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಾಯ್ತು, ಆಟೋಮ್ಯಾಟಿಕ್ಲಿ ಏನೇನೋ ಬಿಸ್ನೆಸ್ ಆಗಲಿ, ಬಿಸ್ನೆಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕಂಪ್ನಿ ತಗೊಂಡಿದೆ. 9 ವರ್ಷದ ನಾನೀಗ ಫ್ರಾಂಚೈಸಿ ತಗೊಂಡು ನನಗೆ ರಿಸ್ಕ್ ಇಲ್ಲ, ನಮಗೆ ರಿಸ್ಕ್ ಇಲ್ಲ, ನನಗೆ 100% ರಿಟರ್ನ್ ಬರ್ತಿದೆ. ಬ್ಯಾಂಕ್ ಅಲ್ಲಿ ಇಟ್ರೆ ಎಷ್ಟು ಬರುತ್ತೆ ನನಗೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಏನ್ ಬರುತ್ತೆ, ಇಕ್ವಿಟಿ ಮಾರ್ಕೆಟ್ ಏನ್ ಕೊಡುತ್ತೆ, ಡೆಟ್ ಮಾರ್ಕೆಟ್ ಏನ್ ಕೊಡುತ್ತೆ, ಇಂಡೆಕ್ಸ್ ಏನ್ ಬರುತ್ತೆ, ಗೋಲ್ಡ್ ಏನ್ ಕೊಡುತ್ತೆ, ಸಿಲ್ವರ್ ಏನ್ ಕೊಡುತ್ತೆ, ಎಲ್ಲರಿಗೂ ಗೊತ್ತಲ್ಲ ಇದು. ಸೊ ವಿ ಆರ್ ಸೇಯಿಂಗ್ 12% ಬರುತ್ತೆ, ತಿಂಗಳ ಬರುತ್ತೆ. ಸೊ ಇದು ಬಿಕಮ್ಸ್ ಅ ವೆರಿ ಗುಡ್ ಡ್ರಾಯಿಂಗ್ ಪಾಯಿಂಟ್. ಕೊನೆಯದಕ್ಕೆ ಬಂದಿದೀವಿ ನಾವು. ನಿಮ್ಮ ಸ್ವೀಟ್ ಅಂಗಡಿಲಿ ನಿಮ್ಗೆ ಇಷ್ಟ ಆದಂತ ಸ್ವೀಟ್ಗಳು ಯಾವ್ದು? ನಾನ್ ನಾಳೆ ಹೋದ್ರೆ ಇಂಥದ್ದನ್ನೇ ಇವ್ರು ಹೇಳೋದ್ರ ನಾನು ತಿನ್ಬಿಡ್ತೀನಿ ಅಂತ ತಿನ್ಬೇಕು ಅಂತದ್ದು ಯಾವ್ದು ಹೇಳಿ? ಬೆಲ್ಲದ ಕಾಜು ಕಟ್ಲಿ ನಾವಾಗ್ಲೇ ಹೇಳ್ದಂಗೆ ಎಲ್ಲೂ ಸಿಗೋದಿಲ್ಲ. ಓಕೆ, ಬಹಳ ಕಡಿಮೆ ಕಡೆ ದಿ ಇನ್ವೆಂಟರ್ಸ್ ಅಂತ ಅನ್ಕೋಬಹುದು. ಅದ್ ಬಿಟ್ರೆ ನಮ್ಮ ಹಾಲಲ್ಲಿ ಮಾಡೋ ಬೆಂಗಾಲಿ ಸ್ವೀಟ್ಸ್, ಎಸ್ಪೆಷಲಿ ಕ್ಷೀರ್ ಮೋಹನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಸ್ವೀಟ್, ಅದು ಎಲ್ಲೂ ಸಿಗಲ್ಲ, ಯಾರು ಮಾಡೋದಿಲ್ಲ ಅದನ್ನ. ಸೊ ಅದನ್ನ ನೀವು ಟ್ರೈ ಮಾಡಿದ್ರೆ ತಮ್ಗೆ ಇಷ್ಟ ಆಗತ್ತೆ ಅದು ಖಂಡಿತ. ರಸಗುಲ್ಲ ತಿಂದಿರ್ತೀರಾ, ಚಮಚಮ್ ತಿಂದಿರ್ತೀರಾ, ಬೇರೆ ಬೇರೆ ಬೆಂಗಾಲಿ ತಿಂದಿರ್ತೀರಾ. ಈ ಶೀರ್ ಮೋಹನ್ ಅನ್ನೋದು ಪ್ರಾಬಬ್ಲಿ ತಿಂದಿರ್ಲಿಕ್ಕಿಲ್ಲ. ಸೊ ಅದು ನಮ್ಮಲ್ಲಿ ಮಾತ್ರ ಸಿಗೋದು. ಸೂಪರ್ ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ನಮ್ಮ ವ್ಯೂವರ್ಸ್ಗೆ, ಹೊಸದಾಗಿ ಉದ್ಯಮ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ತಮ್ಮಿಂದ ಏನಾದ್ರು ಟಿಪ್ಸ್? ಸಿಂಪಲ್ ಟಿಪ್ಪು ಸರ್, ಇದು ಒಂದು ಒಳ್ಳೆ ಇಂಡಸ್ಟ್ರಿ. ಸಾಕಷ್ಟು ಜನ ತಮ್ಮಲ್ಲಿ ಒಂದು ದೃಢವಾದ ಒಂದು ಡಿಸಿಷನ್ ತಗೊಂಡು ಈ ಫೀಲ್ಡ್ಗೆ ಎಂಟರ್ ಆಗಿ ತಾವು ಸ್ವೀಟ್ಸ್ ಅಂಗಡಿ ಮಾಡಿ. ಇದು ಒಂದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್. ಕಷ್ಟಪಡಬೇಕು, ಸುಲಭವಾಗಿ ಯಾವುದು ಬರೋದಿಲ್ಲ. ಜನನ ಒಟ್ಟಿಗೆ ಕೆಲಸ ಮಾಡಬೇಕು, ಟೀಮ್ಸ್ ಕಟ್ಟಬೇಕು, ಕಸ್ಟಮರ್ಸ್ ಒಟ್ಟಿಗೆ ಮಾತಾಡಬೇಕು, ಸ್ವಲ್ಪ ಬಂಡವಾಳ ಹೂಡಬೇಕು, ಇದೆಲ್ಲ ಉಂಟು. ಬಟ್ ನಿಮ್ಮ ಕೈ ಏನು ಬಿಡ್ಲಿಕ್ಕಿಲ್ಲ ಪ್ರಾಬಬ್ಲಿ. ಸೊ ಐ ವಿಲ್ ಎನ್ಕರೇಜ್ all of your viewers, most of them who have a passion towards this, towards customer service, towards certain amount of sustainability and how they can make a difference in somebody. ಈಗ ನಾವು ಮಾರೋ ಒಂದು ಸ್ವೀಟು ಒಬ್ರದ್ದು ಯಾರ್ದೋ ಒಂದು ಖುಷಿಗೆ ಒಂದು ಕಾರಣ ಆಗ್ತಿದೆ. ಅದೇ ಒಂದು ದೊಡ್ಡ ಒಂದು ಇದು ಇನ್ ಮೈ ಒಪಿನಿಯನ್. ದುಡ್ಡು ಬರುತ್ತೆ, ನಾಟ್ ದಟ್ ದುಡ್ಡು ಬರಲ್ಲ, ಬಟ್ ಇದು ಈ ಥರ. ಸೊ ತಮಗೆ ಯಾವುದೇ ಥರದ ಮಾಹಿತಿ ಬೇಕಾದರೆ, if you want, if ನಿಮ್ಗೆ ವ್ಯೂವರ್ಸ್ಗೆ ಯಾರೇ ಆದ್ರೂ, if they need any suggestions or any information about anything, we are always there. But quality comes first. So ಅದರಲ್ಲಿ that's the only thing that can bring back people. Correct. ಅಲ್ವಾ? ನಾವೇನೇ ಮಾರ್ಕೆಟಿಂಗ್ ಮಾಡ್ಬಿಡ್ಬೋದು, ಒಂದಷ್ಟು ಜನ ಬ್ಲಾಗರ್ಸ್ ಕೈಲಿ ಹೇಳಿಸ್ಬಿಡ್ಬೋದು, ಈ ಅಂಗಡಿಗೆ ಹೋಗಿ ಇಲ್ಲಿ ಮೈಸೂರು ಪಾಕ್ ತಿನ್ನಿ, ಇಲ್ಲಿ ಥರ ಇನ್ನೆಲ್ಲೂ ಸಿಗಲ್ಲ ಅಂತ. ಎಲ್ಲ ಇಟ್ ವಿಲ್ ಡೈ ಸೂನ್.
ಒಂದು ಸ್ವಲ್ಪ ದಿನ ಆದ್ರೆ ಅದನ್ನೆಲ್ಲ ಮರ್ತು ಹೋಗ್ತಾರೆ. ಬಟ್ ನೀವು ತಿಂದಿರೋದು ನಿಮ್ಗೆ ಗೊತ್ತು ಅಲ್ವಾ, ಆ ಕ್ವಾಲಿಟಿ, ಆ ಎಕ್ಸ್ಪೀರಿಯನ್ಸು, ನೀವು ತಿಂದು ನಿಮಗಿಷ್ಟ ಆದ್ರೆ ಮಾತ್ರ ನೀವು ಹೋಗ್ಬೋದು. ಬೇರೆಯವ್ರ ಒತ್ತಡಕ್ಕೆ ಇವಾಗ ಅವ್ರು ಕರ್ಕೊಂಡೋದ್ರು ನನ್ನ ಜೊತೆಲಿ ಇವತ್ತು ಬಾ ಅಂತ ನೀವು ಹೋಗಿರಬಹುದು, ಬಟ್ ನಿಮಗ್ ಬೇಕಂದ್ರೆ ಮಾತ್ರ ನೀವು ವಾಪಸ್ ಹೋಗ್ತೀರ. ಯಾವುದೇ ಪ್ರೆಷರ್ಗೆ ನೀವು ಹೋಗಲ್ಲ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆದಕ್ಕೆ, ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.